ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಅವರ ಮನೆಯ ಕೈರುಚಿ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ನಾವು ರೆಡಿ, ಅವರು ರೆಡಿ, ನೀವು ರೆಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ರೆಡಿನಾ? ಹಾ ರೆಡಿ. ಓಕೆ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ರೂಪಾ ಅವರು. ರೂಪಾ ಅವರೇ, ಏನ್ ಮಾಡ್ತಾ ಇದ್ದೀರಾ? ನಾನು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ಅವ್ರು ದುಬೈಲಿ ಹೆಲ್ತ್ ಕೇರ್ ಅಲ್ಲಿ ಇದು ಮಕ್ಕಳು ಒಬ್ನೇ ಇದು ಕೇಲಿ ಸ್ಕೂಲಲ್ಲಿ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಓಕೆ, ಯಜಮಾನ್ ಹೋಗಿ ಎಷ್ಟು ದಿನ ಆಯ್ತು? ಅವ್ರು 2.5 ವರ್ಷ ಆಯ್ತು. ಹೋಗಿ ವಾಪಸ್ ಬರ್ತಾರೆ? ಹಾ ಬರ್ತಾ ಇರ್ತಾರೆ. ಬಂದಿದ್ದಾರಾ? ಹಾ ಬಂದಿದ್ದಾರೆ. ಏನವ್ರ ಹೆಸರು? ಗಿರೀಶ್ ಅಂತ. ಗಿರೀಶ್, ನಮಸ್ಕಾರ ಸರ್. ರೇ ನೀವೇನ್ರಿ ಗಿರೀಶ್ ಕರ್ಕೊಂಡು ಹೋಗ್ಬರ್ತೀನಿ ರೀ ಇವ್ರನ್ನೂ. ಏನಾದ್ರು ಮಗನ ಎಜುಕೇಶನ್ ಅಂತ ಏನು ದುಬೈಲಿ ಇರೋಲ್ಲ ಹೆಬ್ಬೆಟ್ ಅವ್ರ? ಅಲ್ಲಿ ಓದಕ್ಕೆ ಸ್ಕೂಲ್ ಇಲ್ವಾ? ರೇ ಕರ್ಕೊಂಡೋಗ್ರಿ. ಓಕೆ ಮೇಡಮ್, ಏನು ಮಾಡ್ತಾ ಇದ್ದೀರಾ ನೀವು? ನಾನು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕರ್ಕೊಂಡೋಗಿಲ್ಲ ನಿಮಗೆ. ಬೇರೆ ನಾ ಮಾಡ್ಕೊಡೋದು ಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡೋ ನಿಮ್ಮ ದುಬೈ ಚೆನ್ನಾಗಿರುತ್ತೆ, ತಿನ್ ನೋಡಿ. ಚೆನ್ನಾಗಿ ಎಲ್ಲ ಮಾಡ್ಕೊಟ್ಟೆ ದುಬೈಗೆ ಹೋಗ್ಬಿಟ್ಟಿರ್ಬೇಕು ಅವರು. ಇಲ್ಲ ರೀ, ಹಂಗೆ ವೆಜ್ಜಾ ಮನೇಲಿ? ಪ್ಯೂರ್ ವೆಜ್. ಪ್ಯೂರ್ ವೆಜ್ಜು. ಹಾಂ, ಇನ್ನೇನು ಮಾಡ್ತಾರೆ, ದುಬೈಗೆ ಹೋಗಿದ್ದಾರೆ ಅವರು. ಓಕೆ, ಕ್ಯಾಪ್ಸಿಕಮ್ ರೈಸ್ ಮಾಡಕ್ಕೆ ಏನೇನು ತಿಂದಿದ್ದೀರಿ ಹೇಳಿ? ಕ್ಯಾಪ್ಸಿಕಮ್ ರೈಸ್ ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಅನ್ನ, ಬಟಾಣಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಗೋಡಂಬಿ, ಚಕ್ಕೆ, ಲವಂಗ, ಸಾಸಿವೆ, ನಿಂಬೆಹಣ್ಣು, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣೇನ್ರಿ? ಏನು ಕೊಡ್ಲಿ ನಿಮಗೆ? ಒಂದು ಇದು ಕೊಡಿ, ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ತಗೊಂಬಿಡ್ರಿ, ಜಾರ್ ಅಲ್ಲೇ ಐತೆ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಆಯ್ತು ರೀ. ಹಸಿಮೆಣಸಿಕಾಯಿ. ಓಕೆ, ಮನೆಯಲ್ಲಿರೋದು ನಮ್ದು ನಾಗರಬಾವಿ, ಮಾರುತಿ ನಗರ. ಪುದೀನ. ಓಕೆ, ಸ್ವಲ್ಪ ಕೊತ್ತಂಬರಿ ಹಾಕಿಮ್ಮ. ಎಷ್ಟು ವರ್ಷ ಆಯ್ತು ಮದುವೆಗೆ? ನಮ್ದು 10 ವರ್ಷ ಮುಗ್ದು 11 ವರ್ಷ ಸ್ಟಾರ್ಟ್ ಇದೆ. ಓಕೆ, ಚಕ್ಕೆ ಒಂದು 2, ಚಕ್ಕೆ ಸ್ವಲ್ಪ, ಲವಂಗ ಒಂದು ಸ್ವಲ್ಪ ಹಾಕೊಳ್ಳಿ. ಆಮೇಲೆ ಇನ್ನೇನು ಹಾಕ್ಬೇಕು? ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸಿ ಹಾಕಿ. ಮಿಕ್ಸಿ ಮಾಡಿ. ಅತ್ತೆಯವರೆಲ್ಲ ಬೆಳಗಾಮಲ್ಲಿ ಇದಾರೇನೆ? ಹಾ, ಅತ್ತೆ ಮಾವ ಎಲ್ಲ ಬೆಳಗಾವಿ. ಅವ್ರು ಎಲ್ಲಿದ್ದಾರೆ? ನಮ್ ಜೊತೆ ಇದ್ದಾರೆ ಇಲ್ಲಿ. ಹೌದೇನು? ನಮ್ಮ ಅತ್ತೆ ಮಾವ ಇದ್ದಾರೆ. ಹೌದು. ಸ್ವಲ್ಪ ಒಂದು ಪ್ಯಾನ್ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನೀವು ದುಬೈಗೆ ಹೋಗಿದ್ರಾ ಯಾವಲ್ಲಾರು? ಹಾ, 3-4 ಸರ್ತಿ ಹೋಗಿದ್ದೀನಿ. ಅಲ್ಲೇ ಇರೋದಲ್ವಾ ನೀವು? ಮಗುನ ಎಜುಕೇಶನ್ಗೋಸ್ಕರ ಅದೇ ದುಬೈಲಿ ಬರಲ್ಲ, ಬರೀ ಬರಲ್ಲ ಇರೋರಿಗೆಲ್ಲ. ಹಂಗಿಲ್ಲ ರೀ, ಅವರೇ ಬಂದ್ಬಿಡ್ತಾರಲ್ರಿ ಇನ್ನೇನು ವಾಪಸ್ಸು. ನಾವು ಹೋಗಿ ಅಲ್ಲಿ ಹಾಕ್ರಿ ಎಣ್ಣೆ ಕಾದಿದೆ, ಹಾಕ್ರಿ. ಏನು ಸಾಸಿವೆ? ಓಕೆ, ಏನ್ ಮಾಡ್ತೀವಿ ಫ್ರೀ ಟೈಮಲ್ಲಿ? ನಾನು ಟಿವಿ ನೋಡ್ತಾ ಇರ್ತೀನಿ, ಶೋ ಯಾವಾಗ್ಲೂ ನೋಡ್ತಾ ಇರ್ತೀನಿ. ಮಗುನ ಕರಿಯಕ್ ಹೋಗೋದು. ಏನ್ ಮಗು 4ನೇ ಕ್ಲಾಸ್ ಏನ್ ಕರಿಯಕ್ ಹೋಗೋದು? ಅವ್ನು ಸ್ಕೂಲಿಂದ ಬರ್ತಾನೆ, ಅವ್ನು ಪಡಗ ಹೋಗ್ತಾನೆ. ಅಲ್ಲ, ಎಕ್ಸ್ಟ್ರಾ ಕ್ಲಾಸ್ ಏನಾದ್ರು ಇದ್ದೆ ಬಿಟ್ಟು ಕರ್ಕೊಂಡು ಬರೋದು. ಅಲ್ಲೇ 1 ಅವರ್ ಇರ್ತೀನಿ. ಫ್ರೆಂಡ್ಸ್ ಎಲ್ಲ ಇದಾರೆ, ಎಲ್ಲ ಫ್ರೆಂಡ್ಸ್ ಜೊತೆ ಅವ್ರ ಮನೆಗೆ ಹೋಗ್ತೀವಿ, ನಾವು ಬರ್ತೀವಿ. ಹೌದ್ರಿ, ಅವ್ರು ಬರ್ತಾ ಇರ್ತಾರೆ. ಸರಿ ಹೋಯ್ತ್ರಿ. ಜೋಳದ ರೊಟ್ಟಿ ಮಾಡೋದು ಕಲ್ತೀರೇನೆ? ಹಾ, ನಮ್ಮ ಮನೆಯವ್ರು ತುಂಬಾ ಇಷ್ಟ ರೀ ಜೋಳದ ರೊಟ್ಟಿ. ಹಾಕಿ. ಕ್ಯಾಪ್ಸಿಕಮ್ ರೈಸ್. ಕ್ಯಾಪ್ಸಿಕಮ್ ರೈಸ್ ತಾನೇ ಇದು? ಹೌದು, ಮೇನ್ ಅದೇ. ಚೆನ್ನಾಗಿ ಬೇಯಬೇಕು ಇದು. ಬೇಯಿಸಿ, ಎಷ್ಟು ಬೇಕಾದ್ರೆ ಬೇಯಿಸಿ. ಇದು ಬಟಾಣಿ ಬೆಂದಿರುತ್ತೆ, ಅದೇನು ಜಾಸ್ತಿ ಬೇಯಿಸೋದೇನು ಬೇಡ. ಇದು ಮಾತ್ರ ಚೆನ್ನಾಗಿ ಬೇಯಬೇಕು. ಓಕೆ ರೀ. ಏನು ಮಗನ ಹೆಸರೇನು? ಅಮೋಘ್ ಅಂತ. ಅಮೋಘ್. ಇದು ಚಪಾತಿ ಗೊಜ್ಜು ಥರ ಮಾಡಿ ಚಪಾತಿಗೂ ಚೆನ್ನಾಗಿರುತ್ತೆ. ಚಪಾತಿಗೂ ತಿನ್ಬೋದು, ತಲೆ ಕೆಟ್ಟರೆ ಅದಕ್ಕೆ ಅನ್ನನೂ ಕಲ್ಸ್ಕೊಂಡು ತಿನ್ಬೋದು. ಏನ್ 3 in 1 2 in 1ಗಳು ಅಡುಗೆಗಳು. ನಿಮ್ಗೆ ಅನ್ನಕ್ಕೆ ಬೇಜಾರ, ಚಪಾತಿ ಜೊತೆ ತಿನ್ಬೋದು. ಹೌದು ಪಾಪ, ಹಿಂಗೆಲ್ಲ ಮಾಡಿದ್ರೆ ದುಬೈಗೆ ಹೋಗಿ ಏನು ಮಾಡ್ತಾರ ಅವರು? ಸರ ನೀವು ಅಲ್ಲೇ ಇರ್ರಿ, ಬೇಕಾದ್ರೆ 1 ತಿಂಗಳು ಬರ್ರಿ. ಏನು ಅದೇ ಗೊಜ್ಜ ಅನ್ನ, ಅದೇ ಪಲ್ಯ, ಹೆಂಗ್ರಿ ಸರ? ಅವ್ರು ಬಂದರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತೀನಿ. ಅವ್ರು ಏನು ಹೇಳ್ತಾರೋ ಅದು ಮಾಡ್ಕೊಡ್ತೇನೆ ರೀ. ಓಕೆ, ಈಗ ಬಟಾಣಿ ಹಾಕೋಣ. ಬೇಯಿಸಿರುವಂಥ ಬಟಾಣಿ, ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರುವಂಥ ಬಟಾಣಿ ಹಾಕೊಳ್ತಾ ಇದ್ದಾರೆ. ಎಸ್ ಮೇಡಮ್. ಇದು ಪೇಸ್ಟ್ ಮಾಡಿ ಇಟ್ಟಿರೋದಂಥದ್ದು, ರುಬ್ಬಿರುವಂಥದ್ದು. ಪುದೀನ, ಕೊತ್ತಂಬರಿ, ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರುವಂಥದ್ದು ಹಾಕಿ ಮೇಡಮ್. ಚಕ್ಕೆ, ಲವಂಗ ಹಾಕಿ ರುಬ್ಬಿರುವಂಥದ್ದು ಎಲ್ಲ ಹಾಕಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದು ಎಣ್ಣೆಲ್ಲ ಬಿಟ್ಕೋಬೇಕಾದ್ರೆ. ಓಕೆ, ಎಣ್ಣೆ ಬಿಟ್ಟಿದೆ. ಇದು ಎಣ್ಣೆ ಬಿಟ್ಟಿದೆ, ಆಫ್ ಮಾಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಬೇಕಾ? ಹಾಂ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಮ್ಮ? ಹಾಂ, ಸ್ವಲ್ಪ. ಏನಾಗ್ತದೆ? ಉಪ್ಪು ಹಾಕಿಲ್ಲ ಅಲ್ವಾ ನಾವು? ಉಪ್ಪು ಹಾಕಿಲ್ಲ. ಹಾಕಿಮ್ಮ. ಓಕೆ,
ಈಗ ಅನ್ನ ಕಲ್ಸ್ಬಿಡೋದಾ? ಹಾ, ಅನ್ನ ಕಲ್ ಇದು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀರಾ ಇವಾಗ ನೀವು? ಹಾ, ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟಿಗೆ ಬೇಕೋ ಅಷ್ಟು ಹಾಕೊಂಡು ಕಲ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಕಾಯಿ ತುರಿ, ಹಾಕಿ ಮಾಡಿ. ನಂತರ ಸ್ವಲ್ಪ ನಿಂಬೆ ಹಣ್ಣಿನ ರಸ. ಹಾಕಿ. ಯಜಮಾನ್ರಿಗೆ ಇಷ್ಟವಾಗದಿರೋ ಅಡುಗೆ ಏನು ನೀವು ಮಾಡೋದ್ರಲ್ಲಿ? ಅವ್ರು ಎಲ್ಲಾನು ಇಷ್ಟಪಡ್ತಾರೆ. ಅದು ಎಲ್ಲರೂ ಇಷ್ಟಪಡ್ತಾರೆ ಗೊತ್ತು, ಒಂದು ಇದನ್ನ ಮಾತ್ರ ಮಾಡಬೇಡ ಅಂತ ಹೇಳೋದು. ಅದು ಇದು ಜುನ್ಕ ತಿನ್ನಲ್ಲ ಅವ್ರು. ಅಯ್ಯೋ, ಜುನ್ಕ, ವಡೆ ಅವೆಲ್ಲ ತಿನ್ನಂಗಿಲ್ಲ ಅವ್ರು. ಜುನ್ಕ ಮಾತ್ರ ಮುಟ್ಟೋದೇ ಇಲ್ಲ ಅವ್ರು. ಕಬಾಬ್ ತಿನ್ನಕ್ಕೆ ಶುರು ಆಗ್ಬಿಟ್ರೆ ಒಡೆಲ್ಲ ಇಷ್ಟ ಆಗಲ್ಲ. ನಾನ್ ವೆಜ್ ತಿನ್ನಲ್ಲ ಅವ್ರು. ನಾನು ನಾನ್ ವೆಜ್ ಇಲ್ಲ ಹೇಳ್ತೀವಿ, ವೆಜ್ ರೀ ಮೇಡಮ್ ಅವರ. ನಿಮ್ಗೆ ಏನು ಗುರುವಾರದ ತಿಂಗಾಗಿದೆಯಾ ಗೊತ್ತಾಗ್ತಲ್ಲ ನೋಡಿ. ನಾವು ವೆಜ್ ವಿಷಯ ಮಾತಾಡಿದ್ರೆ ನೀವು ನಾನ್ ವೆಜ್ಗೆ ಹೋಗ್ತೀರಿ. ಆಯ್ತಾ? ಅನ್ನ ಕಲಿಸ್ರಿ ಇದಕ್ಕೆ. ಹಾ, ಅನ್ನ ಮಿಕ್ಸ್. ಗ್ರೀನ್ ರೈಸ್, ಕ್ಯಾಪ್ಸಿಕಮ್ ರೈಸ್, ಏನು ಬೇಕಾದ್ರೆ ಹೇಳ್ಕೊಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಒಳ್ಳೆ ಒಂದು ಕ್ಯಾಪ್ಸಿಕಮ್ ರೈಸನ್ನು ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಕ್ಯಾಪ್ಸಿಕಮ್ ರೈಸ್ ರೆಡಿ ಟು ಈಟ್. ಕ್ಯಾಪ್ಸಿಕಮ್ ರೈಸ್ ರೆಡಿ ಟು ಈಟ್ ಅದ್ಭುತವಾಗಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ರೂಪಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಬೇಯಿಸಿದ ಬಟಾಣಿ, ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿ ಉಪ್ಪು, ತೆಂಗಿನಕಾಯಿ ತುರಿ, ನಿಂಬೆ ರಸ, ಅನ್ನ ಹಾಕಿ ಕಲಸಿದರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಾ ಅವ್ರು ಬಂದಿದ್ದಾರೆ. ಗಿರೀಶ್ ಅವರು ದುಬೈಯಿಂದ ಕರ್ಕೊಂಡ್ಬಂದಿದ್ದಾರೆ. ಅಡುಗೆ ಮಾಡ್ತೀನಿ ನೋಡಿ ಬನ್ನಿ ಅಂತ. ಓಕೆ, ಒಳ್ಳೆ ಒಂದು ಕ್ಯಾಪ್ಸಿಕಮ್ ರೈಸನ್ನು ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ ರೂಪಾ ಅವರೇ? ಮಾಡಿ ಮಾಡಿ. ಗಿರೀಶ್ ಹೆಂಗಿರ್ತೀರಿ ಇದು? ಸರ್, ಆ ವಿಷಯ ಮಾತ್ರ ಕೇಳಿಬಿಡಿ. ಇದು ಮಾಡಿಕೆ ದುಬೈಗೆ ಹೋಗಿದ್ದು ಅಂತ ಬೇರೆ ಅವ್ರದ್ದು ಅಂತಂದ್ರೆ. ಚೆನ್ನಾಗಿಲ್ಲ, ದುಬೈಗೆ ಹೋಗಂಗಿಲ್ಲ ಅವರು. ಅದಕ್ಕೆ ಹೇಳ್ದೆ ನಾನು ಚೆನ್ನಾಗಿರುತ್ತೆ ಅಂತ. ಇದು ಚೆನ್ನಾಗಿದೆ ಇದು. ಗಿರೀಶ್ ಬನ್ರಿ ವಾಪಸ್ಸು. ಇವ್ನು ಕರ್ಕೊಂಡೋಗ್ರಿ. ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಚಪಾತಿ, ಮಕ್ಕಳಿಗೆ ಸ್ಕೂಲ್ಗೆ ಡಬ್ಬಿಗೆ ಕಳಿಸ್ಬೋದು ಅಂತ ಹೇಳಕ್ ಬಂದ್ರು ಅವಾಗಲೇ ಪಾಪ ಅವರು. ದುಬೈಯಿಂದ ಬಂದು ಇರೋ ಒಂದು 30 ದಿನದಲ್ಲಿ ವೈಫ್ನ ಕರ್ಕೊಂಬಂದು ಒಳ್ಳೆ ಅಡುಗೆ ಮಾಡಿಸಿದ್ರಾ. ಥ್ಯಾಂಕ್ ಯು. ಹೋಗ್ಬಿಟ್ಟು ಅವಾಗ ಬರ್ತಾರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತ್ರಿಧಾತು ಆರ್ಗ್ಯಾನಿಕ್ ಫುಡ್ನವರು ಆರ್ಗ್ಯಾನಿಕ್ ಫುಡ್ನ ಕೊಟ್ಟಿದ್ದಾರೆ. ರಾಸಾಯನಿಕವನ್ನು ಬಳಸದೆ ಸಾವಯವ ಕೃಷಿಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳು. ಬೆಂಗಳೂರಲ್ಲಿ 200ಕ್ಕಿಂತ ಹೆಚ್ಚು ಮಳಿಗೆಗಳಿದೆ. ಕರ್ನಾಟಕಾದ್ಯಂತ ಮಳಿಗೆಗಳಿದೆ. ಸೌತ್ ಇಂಡಿಯಾದಲ್ಲೂ ಮಳಿಗೆಗಳಿದೆ. ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಸಾಲಾ ಪುಡಿಗಳ ತಯಾರಿಕರು. ಎಲ್ಲ ಮಸಾಲೆಗಳನ್ನ ಹಾಕಿ ಕೊಟ್ಟಿದ್ದಾರೆ. ಸಾಧ್ಯ ನಿಮ್ಮ ಯಜಮಾನ್ರಿಗೆ ಕಳಿಸ್ಬಿಟ್ಟಿದ್ದೀನ, ಅಲ್ಲಿ ಏನೋ ಪಾಪ ಮಾಡ್ಕೊಂಡು ತಿಂತಾರೆ ಅವರು. ಕಳಿಸ್ಬಿಡ್ತೀನಿ. ಅರೇಕಾ ಟೀ, ಅಡಿಕೆಯಿಂದ ತಯಾರು ಮಾಡಿದಂಥ ಟೀ. ಪ್ರಧಾನಮಂತ್ರಿಯವರ ಮೊಟ್ಟ ಮೊದಲನೆಯ ಮೇಕ್ ಇನ್ ಇಂಡಿಯಾದಲ್ಲಿ ಅವಾರ್ಡ್ ಪಡೆದಂಥ ಟೀ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೌಂದರ್ಯಕ್ಕೆ, ಜೀರ್ಣ ಕ್ರಿಯೆಗೆ, ಕೊಬ್ಬನ್ನು ಕರಗಿಸಲು ಅರೇಕಾ ಟೀ ನಿಮಗೋಸ್ಕರ ಮೇಡಮ್. ಜೊತೆಗೆ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದಲ್ಲದೆ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಒಳ್ಳೆ ಏರ್ ಆಯಿಲು, ಹರ್ಬ್ಸ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಏರ್ ಆಯಿಲು. ಜೊತೆಗೆ ಕೆಮಿಕಲ್ ಫ್ರೀ ಆದಂಥ ಮೊಟ್ಟ ಮೊದಲನೆಯ ಏರ್ ಆಯಿಲು. ಇದಲ್ಲದೆ ಇದರೊಳಗೆ ಏನು ಸ್ಪೆಷಲ್ ಅಂತಂದರೆ ವಿಟಮಿನ್ ಇ ಇದೆ. ನೀವು ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿದಾಗ ಇದು ಒಂದರಲ್ಲೇ ವಿಟಮಿನ್ ಇ ಇರೋ ಅಂಥ ಒಂದು ಆಯಿಲ್ ಕಂಡು ಬಂದದ್ದು. ಕೂದಲು ಉರ್ತಾ ಇದೆಯಾ? ಇದನ್ನ ಹಾಕಿ ಕೂದಲು ಉದುರೋದು ನಿಂತೋಗುತ್ತೆ. ಜೊತೆಗೆ ಒಂದು ಹರ್ಬಲ್ ಶಾಂಪೂ ಇದೆ, ಯೂಸ್ ಮಾಡಿ, ತುಂಬ ಸಖತ್ತಾಗಿದೆ. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಒಂದು ಬೆಳ್ಳಿಯ ಗಣೇಶವನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲೂ ಕೂಡ ಇವರ ಶೋರೂಮ್ ಇದೆ. ಮಯಾಸ್ ಅವರು ಒಂದು ಎಕ್ಸ್ಪ್ರೆಸ್ ಅಸ್ಸಮು, ಇದು ಯಜಮಾನ್ರಿಗೇನೆ. ಒಗ್ಗರಣೆ ಬಿ ಭಾಗ 3 ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ ತೊಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ಬೇಕಾದಷ್ಟು ಅಡುಗೆ ಮಾಡ್ತೀವಿ, ಲಿಸ್ಟೇ ಇದೆ ನಮ್ಮ ಹತ್ರ, ಯಾವುದು ಮಾಡಿಸ್ಕೊಳ್ತೀರಾ ನೀವು ಅಂತ ಕೇಳಿದ್ರು. ಇಲ್ಲ ಮೇಡಮ್, ಅಷ್ಟೊಂದೆಲ್ಲ ಬೇಡ, ನೀವು ಯಾವ್ದಾದ್ರು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ, ಫಸ್ಟ್ ಏನು ಮಾಡ್ತೀರಾ ಹೇಳಿ ಅಂತ ಕೇಳ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಅನುರಾಧ. ಅನುರಾಧ ಅವ್ರು ಏನು ಮಾಡ್ಕೊಂಡಿದ್ದೀರಿ? ನಾನು ಬ್ಯೂಟಿಷಿಯನ್ನು ಪಾರ್ಲರ್ ರನ್ ಮಾಡ್ತಾ ಇದ್ದೀನಿ. ಪಾರ್ಲರ್ ಎಲ್ಲಿದೆ ಮೇಡಮ್? ಮಲ್ಲೇಶ್ವರಂ. ಎಲ್ಲಿದೆ ಮಲ್ಲೇಶ್ವರಂನಲ್ಲಿ? ಮಲ್ಲೇಶ್ವರಂ ಅಲ್ಲಿ ಸಂಪಿಗೆ ಮೇನ್ ರೋಡ್ 11ನೇ ಕ್ರಾಸ್ ಆದ್ಮೇಲೆ. 11ನೇ ಕ್ರಾಸ್ ಆದ್ಮೇಲೆ. ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆಯಾ?
ನೀವು ಬ್ಯೂಟಿಷಿಯನ್ನ? ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತೀರಿ? ಇವತ್ತು ನಿಮ್ಗೆ ಒಂದು ಕ್ವಶನ್ ಕೇಳಲಾ? ಖಂಡಿತವಾಗ್ಲೂ ಕೇಳಿ. ಅಕ್ಕಿ ಹಿಟ್ಟಲ್ಲಿ ನೀವೇನೇನು ಮಾಡ್ತೀರಾ, ಏನೇನು ನೋಡಿದ್ದೀರಾ ಮುರಳಿ ಅವರೇ? ಏನು ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ನೋಡಿದ್ದೀವಿ, ರೊಟ್ಟಿ ತಡ್ತೀವಿ, ಅದು ಬಿಟ್ಟರೆ ಇನ್ನೇನು ಕಡುಬು ಗಿಡಬ್ ಮಾಡ್ತೀವಿ ಅಷ್ಟೇ. ಇನ್ನೇನು ಸ್ವಲ್ಪ ಕೋಡ್ಬಳೆ ಗಿಡಬಳೆ ಮಾಡ್ತೀವಿ. ಆಮೇಲೆ ಕೆಲವರು ಅಕ್ಕಿ ಹಿಟ್ಟಿನಲ್ಲಿ ಚಕ್ಲಿ ಮಾಡ್ತಾರೆ. ನೀವೇನು ಮಾಡ್ತೀರಾ ಗೊತ್ತಿಲ್ಲ. ಇವತ್ತೊಂದು ಸ್ಪೆಷಲ್ ಡಿಶ್ ತೋರಿಸ್ತೀನಿ. ಹೇಳಿ. ಅಕ್ಕಿ ಹಿಟ್ಟಿನ ಒಬ್ಬಟ್ಟು. ಅಕ್ಕಿ ಹಿಟ್ಟಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀರಾ? ಭಾಸ್ಕರ್ ಏನಾದ್ರು ಮಲ್ಲೇಶ್ವರಂ ಕಡೆ ಬಂದಿದ್ರಾ? ಇಲ್ಲ. ನಮ್ಮ ಮನೆ ಒಳಗೆ ಭಾಸ್ಕರ್ ಇದ್ದಾರೆ. ಅವರು ಏನ್ರಲ್ಲಿ ಒಬ್ಬಟ್ಟು ಮಾಡ್ತಿದ್ರೆ ಏನ್ರಲ್ಲಿ ಒಬ್ಬಟ್ಟು ಮಾಡಿಲ್ಲ ಹೇಳಿ ಸರ್ ಅಂತಾರೆ. ಮೈಸೂರು ಪಾಕಲ್ಲಿ ಒಬ್ಬಟ್ಟು, ಜಾಮೂನಲ್ಲಿ ಒಬ್ಬಟ್ಟು, ಇಲ್ಲಿ ಅಕ್ಕಿ ಹಿಟ್ಟಲ್ಲಿ ಒಬ್ಬಟ್ಟು ಅಂತೆ. ಓಕೆ ಮೇಡಮ್, ಅಕ್ಕಿ ಹಿಟ್ಟಲ್ಲಿ ಒಬ್ಬಟ್ಟು ಮಾಡಕ್ಕೆ ಏನೇನು ತಿಂದಿದ್ದೀರಾ ಅನ್ನೋದು ಅವ್ರು ಹೇಳಿ. ಅಕ್ಕಿ ಹಿಟ್ಟಿನ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಹಾಲು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಸಕ್ಕರೆ, ಮೈದಾ ಹಿಟ್ಟು, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಎಷ್ಟು ಜನ ಮಕ್ಕಳು? ಒಬ್ಬ ಮಗ. ಏನ್ ಮಾಡ್ತಾರೆ ಮಗ? ಮಗ US ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಹೌದಾ? ನೀವು ಹೋಗಿದ್ರ US ಗೆ? ಹೋಗಿಲ್ವಾ? ಹೋಗಿದ್ದೀವಿ, 2 ಸಲ ಹೋಗ್ಬೇಕು. 2 ಸರಿ ಹೋಗಿ ಬಂದ್ರಾ? ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? 1 ಬೌಲ್. ಮೊದಲಿಗೆ 1 ಬೌಲ್ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಓಕೆ. ಮಲ್ಲಿ ನೀವು ಯಜಮಾನ್ ಇಬ್ಬರೇ ಇರೋದು? ಹೌದು. ಬೆಳಗ್ಗೆ 10 ಗಂಟೆ ಬರೋದಕ್ಕಿಂತ ಮೊದಲು ಅಡುಗೆ ಮಾಡ್ತೀರಾ? ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ. ಒಂದೇ ಸರಿ ಮುಗಿಸ್ಕೊಂಡ್ಬಿಡೋದು. ಸ್ವಲ್ಪ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀರಾ? ರಾತ್ರಿ ಬರ್ತೀನಿ. ಯಜಮಾನ್ ಅವರೇ ಬಂದು ಮಧ್ಯಾಹ್ನ ಹಾಕೊಂಡು ತಿನ್ಕೊಂಡು ಹೋಗ್ಬೇಕು. ತಿನ್ಕೊಂಡು ಹೋಗ್ತಾರೆ. ಪಾಪ. ಏನು ಹೆಸರು ಯಜಮಾನ್ ಹೆಸರು? ನಾರಾಯಣ ಮೂರ್ತಿ. ನಾರಾಯಣ ಮೂರ್ತಿಗಳೇ, ಏನು ಸರ್ ಇವೆಲ್ಲ ಬೇಕಿತ್ತಾ? ಏನು ಮಾಡೋದು ಮುರಳಿ ಅವರೇ? US ಹೋಗ್ಬಿಡಿ ಸರ್, ಇವ್ರು ಇಲ್ಲೇ ಬ್ಯೂಟಿ ಪಾರ್ಲರ್ ನೋಡ್ಕೊಂಡು ಆರಾಮಾಗಿ ಜಾಲಿಯಾಗಿರಿ ಸರ್ ಅಲ್ಲಿ. ಈಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಕಲಸಿಡ್ಬೇಕು. ಯಾರಿಗಿಷ್ಟ ನಿಮ್ಮಲ್ಲಿ ಅಕ್ಕಿ ಹಿಟ್ಟಿನ ಒಬ್ಬಟ್ಟು? ನನಗೆ ಮತ್ತೆ ನನ್ನ ಮಗನಿಗೆ ತುಂಬಾ ಇಷ್ಟ. ಯಜಮಾನರು ತಿಂತಾರೆ. ಪಾಪ ಇನ್ನೇನು ಮಾಡ್ತಾರೆ, ಇನ್ನು ಅವ್ರಿಗೆ ಬೇರೆ ಮಾಡಿಕೊಡಲ್ಲ, ತಿಂತಾರೆ. ಹೋಗ್ಲಿ ಬಿಡಿ. ಗಂಟುಗಳಿಲ್ದಂಗೆ ಕಲಿಸ್ಕೊಳ್ಳಿ. ಕಲಿಸ್ಕೊಳ್ಳಿ ಮೇಡಮ್. ಏನು ಮಗನ ಹೆಸರು ಏನು? ಮಗನ ಹೆಸರು ಅಭಿಲಾಷ್ ಅಂತ. ಅಭಿಲಾಷ್. ಅವ್ನಿಗೆ ಇವಾಗ ಮದುವೆ ಮಾಡಬೇಕು ಅಂತ ಹುಡುಗಿ ಹುಡುಕ್ತಾ ಇದೀವಿ. ಪ್ರಯತ್ನಗಳು ನಡೀತಾ ಇದೆ. ಪ್ರಯತ್ನಗಳು ನಡೀತಾ ಇದೆ. ವಾಪಸ್ ಇಂಡಿಯಾಗೆ ಬರ್ತಾನ ಬರಲ್ವಾ? ಬರ್ತಾನೆ. ಯಾವ ಥರ ಹುಡುಗಿ ಬೇಕು ನಿಮಗೆ? ಹುಡುಗಿ ಲಕ್ಷಣವಾಗಿರ್ಲಿ, Okay. ಹೊಂದ್ಕೊಂಡು ಹೋಗೋಂತ ಗುಣ ಇರ್ಲಿ. ಯಾರ ಜೊತೆಗೆ? ಅತ್ತೆ ಮಾವ ಗಂಡ ಎಲ್ರ ಜೊತೆ. ನೀವೆಲ್ಲಿ ಇರ್ತೀರಿ US ಅಲ್ಲಿ? ಗಂಡನ ಜೊತೆ ಇದ್ರೆ ಸಾಕ್ಬಿಡಿ. ಬಂದ್ಮೇಲೆ ಬಂದ್ರೆ ತಾನೇ ಕತೆ. ಮುಂದೆ ಕೇಳಿ. ಆಮೇಲೆ ಮತ್ತೆ ಇವಾಗ ಹಾಲ್ಗೆ ಸಕ್ಕರೆ. ನಾವು ಅಕ್ಕಿ ಹಿಟ್ಟನ್ನ ನೀರು ಹಾಕಿ ಚೆನ್ನಾಗಿ ಅದನ್ನ ಸಂಪ್ಳ ಥರ ಮಾಡಿಟ್ಟಿದ್ದೀವಿ. ಇಲ್ಲಿ ಹಾಲಿಗೆ ಸಕ್ಕರೆ, ಕಾಯಿ ತುರಿ, ಓಹೋ, ದ್ರಾಕ್ಷಿ, ಗೋಡಂಬಿ, ಓಹೋ, ಆಮೇಲೆ ಏಲಕ್ಕಿ ಪುಡಿ ಸ್ವಲ್ಪ. ಓಕೆ. ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಕಾಯಿ ತುರಿ, ಸಕ್ಕರೆ, ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕಾಗಿ ಇದನ್ನ. ಇದನ್ನ ಕುದಿಸ್ಬೇಕು. ಇದೆಲ್ಲ ಮಿಕ್ಸ್ ಮಾಡಿರೋದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುದಿಯಕ್ಕಿಡಿ. ಸಕ್ಕರೆ, ಹಾಲು, ಕಾಯಿ ತುರಿ, ಗೋಡಂಬಿ, ಮೀಡಿಯಂ ಫ್ಲೇಮ್ ಇಡಿ ಮುರುಳಿ. ಎಸ್ ಮೇಡಮ್. ಇದು ಕುದಿಬೇಕಾ? ಏನಾಗಬೇಕು? ಇದು ಏನಾಗುತ್ತೆ? ಇದು ಕುದಿಬೇಕು. ಓಕೆ. ಸ್ವಲ್ಪ ನೀರು ಬೇಕು ಇದಕ್ಕೆ ಸೇರಿಸೋದಕ್ಕೆ. ಏನು ತಟ್ಟಬೇಕಾ? ಹೌದು, ತಟ್ಟಿ ಇದನ್ನ ಡೀಪ್ ಫ್ರೈ ಮಾಡ್ಬೋದು, ಇಲ್ಲ ಅಂದ್ರೆ ಶಾಲೋ ಫ್ರೈ ಮಾಡ್ಬೋದು. ಇದು ಕುದಿಯೋ ಅಷ್ಟರಲ್ಲಿ ಹೇಳಿ. ಕಣಕ ರೆಡಿ ಮಾಡ್ಕೊಳ್ಳೋಣ. ನಾವು ಮಾಮೂಲಿ ಒಬ್ಬಟ್ಟಿಗೆ ಕಣಕ ರೆಡಿ ಮಾಡ್ಕೊಳ್ಳೋ ತರ ಓಕೆ. ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಚಿಟಿಕೆ, ಮತ್ತೆ ನೀರ್ ಹಾಕಿ ಕಲಸಿಟ್ಕೊಳ್ಳೋಣ. ಏನದು ಮೈದಾ ಹಿಟ್ಟ? ಇದು ಮೈದಾ ಹಿಟ್ಟು. ಹಾಕಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು. ಓಕೆ. ಮೈದಾ ಹಿಟ್ಟು ಮಾತ್ರ ರವೆ ಹಾಕಲ್ವಾ ನೀವು? ಇಲ್ಲ, ರವೆ ಬೇಡ ಇದಕ್ಕೆ. ಮೈದಾ ಹಿಟ್ಟು ಓಕೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇದನ್ನ ಯಾರಿಗೆ ಮಾಡ್ಕೊಟ್ಟಿದ್ದೀರಾ ನಿಮ್ಮಲ್ಲಿ? ಫಸ್ಟ್ ಅದನ್ನ ಹೇಳಿ. ನಾವು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಇದನ್ನೇ ಮಾಡೋದು. ವರ್ಷಕ್ಕೆ ಒಂದ್ಸರಿ ಮಾಡತ್ತಾನೆ? ಹೌದು. ಏನೋ ಒಂದಿನ ತಿನ್ಬಿಡ್ಬೋದು ಬಿಡಿ. ಹೈ ಕ್ಯಾಲರೀಸ್, ಡೀಪ್ ಫ್ರೈ ಮಾಡಿರ್ತೀವಲ್ವಾ. ಓಕೆ. ಕುದಿಯಕ್ ಬಂದಾಗ ಅದನ್ನ ಸಿಮ್ ಮಾಡ್ಕೊಂಬಿಡಿ. ಇದನ್ನ ಹೌದು, ಕುದಿಬೇಕಲ್ವಾ? ಒಂದು ರೌಂಡ್ ಸಕ್ಕರೆ ಕರಗಬೇಕಲ್ವಾ. ಓಕೆ. ಸಾಕು, ಆಫ್ ಮಾಡೋಣ? ಇಲ್ಲ, ಸಿಮ್ಮಲ್ಲಿ ಇಟ್ಟಿರಿ. ಇದನ್ನ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಬೇಕು. ಕಲಿಸ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಓಕೆ ಇದಕ್ಕೆ ಹಾಕ್ಬಿಟ್ಟು ಫ್ಲೇಮ್ ಫುಲ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಕೈ ಆಡಿಸಿ. ಇದಕ್ಕೆ ನಿಮ್ಮ ಕಡೆಗೆ ಒಬ್ಬಟ್ಟು ಅಂತ ಕರೀತಾರಾ? ಇದನ್ನ ನಾವು ಆಕ್ಚುಲ್ ಆಗಿ ಸೊಗಸೊಬ್ಬಟ್ಟು ಅಂತ ಕರಿತೀವಿ ತೆಲುಗು ಅಲ್ಲಿ. ಓಹೋ. ಇದು ಸ್ವಲ್ಪ ಕುದಿಯಕ್ಕೆ ಬರಬೇಕು ಅಕ್ಕಿ ಹಿಟ್ಟಾದ್ಮೇಲೆ. ಇದಕ್ಕೆ ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಕ್ಕದಲ್ಲಿ ಇಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಕಣಕ ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಸಾಗುತ್ತೆ. ಗಂಟುಗಳಿಲ್ದಂಗೆ ಇದನ್ನ ಕಲಿಸ್ಕೊಳ್ತಾನೆ ಇರಬೇಕು. ಓಕೆ. ನೋಡಿ, ಗಟ್ಟಿ ಆಗ್ತಾ ಇದೆ. ಇದು ತಳ ಅಂಟದಿರೋ ತರ ನೀವು ಓಕೆ ಕೈ ಆಡಿಸ್ತಾ ಇರ್ಬೇಕು. ಓಕೆ. ಒಬ್ಬಟ್ಟು ತಾನೇ ಮೇಡಮ್ ಇದು? ಹೌದು. ಅವಾಗ ನನಗೆ ಸ್ವಲ್ಪ ಡೌಟ್ ಜಾಸ್ತಿ ಆಗ್ಬಿಡ್ತದೆ. ಈ ನೀವು ಮೊದಲು ಪ್ರಿಂಟಿಂಗ್ ಪ್ರೆಸ್ ನೋಡಿದ್ರಾ?
ಅಲ್ಲಿ ಒಂಥರ ಗಮ್ ಬರ್ತಿದ್ ಗೊತ್ತಾ ಅನ್ಸಕ್ ನಿಮ್ಗೆ, ಹೌದು ಒಂಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹೌದು ಮೈದಾ ಹಿಟ್ಟಿನ ಮೈದಾ ಗಮ್. ಹಿಟ್ಟಿನ ನೋಡಿದ್ರಾ ನೀವು ಅದನ್ನ? ನೋಡಿದ್ದೀನಿ. ಅದ್ರ ತರ ಕಾಣಿಸ್ತಾ ಇದೆ ನಿಮ್ಗೆ. ಇನ್ನು ಸ್ವಲ್ಪ ಸಿಮ್ ಮಾಡ್ಬಿಡಿ. ಸರಿ ಬಂದಿದ್ಯಾ? ಓಕೆನಾ? ಓ. ಈಗ ಇದು ಓಕೆ. ಪೂರ್ಣ ರೆಡಿ ಆಗಿದೆ. ಪೂರ್ಣನ ಇದು? ಹೌದು. ಎಷ್ಟು ಕನ್ಫ್ಯೂಷನ್ಗಳು ಅಂದ್ರೆ ಎಲ್ಲ ಕನ್ಫ್ಯೂಷನ್ಗಳು ನಮಗೆ ಬರೋದು. ಬಟ್ ನೀವು ತಿಂದು ನೋಡಿದ್ಮೇಲೆ ಹೇಳಿ. ಓಕೆ ಮೇಡಮ್. ಸೊ ಇವಾಗ ಇದು ರೆಡಿ ಆಗಿದೆ. ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಆಫ್ ಮಾಡೋಣ? ಆಫ್ ಮಾಡ್ಬಿಡಿ. ಎಣ್ಣೆಲ್ ಕರಿಯುವಂತ ಒಬ್ಬಟ್ಟು ನಾನು ಇದೇ ಫಸ್ಟ್ ಕೇಳ್ತಾ ಇರೋದು. ಆದ್ರೂ ಇದು ಒಬ್ಬಟ್ಟೆ, ಕಜ್ಜಾಯ ಅಲ್ಲ ರೀ. ಮುರಳಿ ಅವರೇ, ಈ ಯಾರು ಕಜ್ಜಾಯ ಅಲ್ರಿ ಅದು? ಅಲ್ಲ ಅಲ್ಲ, ಒಂದ್ ನಿಮಿಷ. ಈ ಒಬ್ಬಟ್ಟನ್ನ ನಾವು ಡೀಪ್ ಫ್ರೈ ಮಾಡ್ಬೋದು, ಮತ್ತೆ ತವಾ ಮೇಲೆ ಒಬ್ಬಟ್ಟು ತರ ಸುಡ್ಕೊಂಡು ತಿನ್ಬೋದು. ಬಟ್ ಇದನ್ನೇ ಹಿಂಗ್ ಮಾಡೋದೇ ಪ್ರೊಸೀಜರ್ ಅಲ್ವಾ? ಅಲ್ಲ, ಎರಡೂ ತರ ಮಾಡ್ಕೋಬಹುದು. ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಇದನ್ನ ಪ್ರಿಫರ್ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸಾಕ ಮೇಡಮ್? ಸಾಕು. ಇದು ತಣ್ಣಗಾಗಿದೆ ನೋಡಿ. ಇದು ನೋಡಿ ಇವಾಗ ತಣ್ಣಗಾಗಿದೆಯಲ್ವಾ? Okay. ಇದನ್ನ ನಾವು ಪೂರ್ಣ ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ನೀರು ಹಾಕೊಂಡು ಮಾಡಿ ಮೇಡಮ್. ರೌಂಡ್ ಮಾಡಿಟ್ಕೊಳ್ಳೋಣ. ಓಕೆ. ಈಗ ಒಬ್ಬಟ್ಟಿನ ಪೇಪರ್ ತಗೊಂಡು ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ಒಬ್ಬಟ್ಟಿನ ಪೇಪರೇ ಬೇಕಾ ನಿಮ್ಗೆ? ತೊಳಿ ಮೇಡಮ್, ಅಲ್ಲಿದೆ. ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ. ಇವಾಗ ಇದರಲ್ಲೇ ಇರೋದ್ರಿಂದ ನಾನು ಅದರದ್ದೇ ಹಾಕೋತಾ ಇದ್ದೀನಿ. ಎಸ್ ಮೇಡಮ್. ಎಸ್. ಈಗ ಕಲಸಿಟ್ಟಿರೋ ಮೈದಾ ಹಿಟ್ಟಿನ ಕಣಕ ತಗೊಂಡು ಓಕೆ ಓಕೆ. ಬರೀ ಮೈದಾ ಹಿಟ್ಟು, ಅದು ನೀರು ಎಣ್ಣೆ ಹಾಕಿ ನೆನೆಸಿಟ್ಕೊಂಡಿರೋವಂಥದ್ದು. ಎಸ್ ಮೇಡಮ್. ಇದ್ರ ಮಧ್ಯ ಅಕ್ಕಿ ಹಿಟ್ಟನ್ನ ಹೂರ್ಣ ಇಟ್ಟು ಓಕೆ. ಅದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಚಪಾತಿ ತರ ಲಟ್ಟಿಸ್ತಾರೆ. ನಾವು ಕೈಯಿಂದನೇ ತಟ್ತಾ ಇದ್ದೀವಿ. ಕೈಲೇ ತಟ್ಬಿಡ್ತೀರಾ ಒಬ್ಬಟ್ಟನ್ನ? ಓಕೆ. ಇದು ಸಣ್ಣ ಸಣ್ಣ ಒಬ್ಬಟ್ಟು. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಈಗ ತಟ್ಕೊಂಡಿರೋ ಒಬ್ಬಟ್ಟನ್ನ ಕೈಯಲ್ಲಿ ತಟ್ಕೊಂಡಿರೋ ಒಬ್ಬಟ್ಟನ್ನ ಹೆಂಚಿನ ಮೇಲೆ ಹಾಕ್ತಲ್ಲ, ಎಣ್ಣೆಲಿ ಬಿಡ್ತಾರಂತ ಏಕೈಕ ಒಬ್ಬಟ್ಟು ಇದು ಒಂದೇನೇನೆ. ಕೆಲವ್ರಿಗೆ ಡೀಪ್ ಫ್ರೈ ಒಬ್ಬಟ್ಟು ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ತಿನ್ನಬಾರ್ದು ಅಂತ ಇರೋರೆಲ್ಲಾನು ಇದು ಹೆಂಚ್ ಮೇಲೆ ಹಾಕೋಬಹುದು. ಹೆಂಚ್ ಮೇಲೆ ಹಾಕೊಂಡು ಫ್ರೈ ಎರಡು ಕಡೆ ಫ್ರೈ ಮಾಡಿದ್ಮೇಲೆ ತಗೋಬಹುದು. ಇದಕ್ಕೇನು ಹೆಂಗ್ ತಿನ್ನೋದು ಮೇಡಮ್ ಇದನ್ನ? ಹಂಗೆ ಬರೀ ಹಂಗೆ. ಇದ್ರ ಜೊತೆಗೆ ಏನು ಹಾಲು ಅದೆಲ್ಲ ಏನು ಬೇಡವಾ? ಏನು ಬೇಕಾಗಿಲ್ಲ. ಕೆಂಪಗೆ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬಹುದು. ಓಕೆ. ಇವಾಗ ಓದಿರೋ ಹುಡುಗಿನೇ ಬೇಕಾ, ಓದಿಲ್ದಿರೋ ಇದ್ರೂ ಪರವಾಗಿಲ್ವಾ? ಓದಿರೋ ಹುಡುಗಿ ಬೇಕು. ಇಂಜಿನಿಯರ್ ಆಗಿರ್ಬೇಕಾ? ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರ್ಗೆ. ಸೆಕೆಂಡ್ ಪ್ರಿಫರೆನ್ಸು SLC ಫೇಲು ಇಲ್ಲ, ಆ ಥರದ್ದೆಲ್ಲ ಏನಿಲ್ವಾ? ಇಲ್ಲ. BCom, MBA, CA. ಓಹೋ, ಆಯ್ತು. ಇಲ್ಲ, ಸುಮ್ಮನೆ ಕೇಳಿದ್ವಿ. ತುಂಬ ಜನ ಕೇಳ್ತಾ ಇರ್ತಾರೆ ನಮಗೂ. ಸಾಕಾ ಮೇಡಮ್? ಇಷ್ಟೇನೆ? ಸಾಕು. ಎಸ್. ಇದಾನ? ಅಕ್ಕಿ ಹಿಟ್ಟಿನ ಒಬ್ಬಟ್ಟು ರೆಡಿ ಆಗಿದೆ. ಆಗೋಯ್ತು. ಇನ್ನೇನು ಬಿಟ್ರೆ ಸಾಕು, ಬ್ಯೂಟಿ ಪಾರ್ಲರ್ ಓಡಾಬಿಡ್ಬೋದು ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಅನ್ನೋದು ಕೊಟ್ಬಿಡಿ ಮೇಡಮ್. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ಒಳ್ಳೆ ಒಂದು ಒಬ್ಬಟ್ಟನ್ನ ಮಾಡಿ ಕೊಟ್ಟಿದ್ದಾರೆ. ಒಂದ್ಸರಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಡೆ ಒಬ್ಬಟ್ಟನ್ನ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿನ ಒಬ್ಬಟ್ಟು ಮಾಡುವ ವಿಧಾನ: ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ. ಹಾಲಿಗೆ ಸಕ್ಕರೆ, ತೆಂಗಿನಕಾಯಿ ತುರಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕಿ ನೀರು ಸೇರಿಸಿ ಕುದಿಸಿ ಕಲಸಿದ ಅಕ್ಕಿ ಹಿಟ್ಟು ಹಾಕಿ ಬೇಯಿಸಿ ಹೂರಣ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಸಿ ಎಣ್ಣೆ ಹಾಕಿ ನೆನೆಯಲು ಬಿಡಿ. ಕಲಸಿದ ಕಣಕವನ್ನು ತಟ್ಟಿ ತಯಾರಿಸಿಕೊಂಡ ಹೂರಣವನ್ನು ತುಂಬಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಅಕ್ಕಿ ಹಿಟ್ಟಿನ ಒಬ್ಬಟ್ಟು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುರಾಧ ಅವರು ಬಂದಿದ್ದಾರೆ, ಬ್ಯೂಟಿಷಿಯನ್ ಆಗಿದ್ದಾರೆ, ಮಲ್ಲೇಶ್ವರಂ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಒಬ್ಬಟ್ಟನ್ನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ ಮೇಡಮ್? ಖಂಡಿತ. ಏನೋ ಒಬ್ಬಟ್ಟಿದು? ಅಕ್ಕಿ ಹಿಟ್ಟಿನ ಒಬ್ಬಟ್ಟು. ಸಜ್ಜಪ್ಪ ಅಂತ ಮಾಡ್ಕೊಳ್ತಾರೆ, ಅದು ಹಿಂಗೆ ಇರುತ್ತೆ. ಸ್ವಲ್ಪ ಕರ್ಜಿಕಾಯಿ ತಿಂದಂಗೆ ಆಗ್ತಿದೆಯೇನೋ ಅನಿಸುತ್ತೆ. ಬಿಕಾಸ್ ಅಲ್ಲಿ ನಾವು ಕರ್ಜಿಕಾಯಿನೂ ಇದೇ ಥರ ಎಣ್ಣೆಯಲ್ಲಿ ಕರಿಯೋದ್ರಿಂದ, ಇದೇ ಇಂಗ್ರೀಡಿಯೆಂಟ್ಸು ಸಕ್ಕರೆ ಮತ್ತು ಕೊಬ್ಬರಿನೇ ಇರೋದ್ರಿಂದ. ಆದರೂ ಇದು ಅನುರಾಧ ಅವರ ಮನೆಯವರು ಒಬ್ಬಟ್ಟು, ಬೇರೆ ದೂಸರ ಮಾತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆ ಮಾಡಿದ್ದಾರೆ ಅನುರಾಧ ಅವರು. ಇವರಿಗೆ ರವಿ ಮಸಾಲದವರು ರವಿ ಮಸಾಲ ಕೊಡ್ತಾ ಇದ್ದಾರೆ. 1 ವರ್ಷ ಇಟ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಮೇಡಮ್.
ತ್ರಿಧಾತು ಆರ್ಗ್ಯಾನಿಕ್ ಫುಡ್, ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸದೆ ಸಾವಯವ ಕೃಷಿಲಿ ಬೆಳೆದಿರುವಂಥ ಉತ್ಪನ್ನಗಳು. ಬೆಂಗಳೂರಲ್ಲಿ 200ಕ್ಕಿಂತ ಹೆಚ್ಚು ಮಳಿಗೆಗಳಲ್ಲಿ ಸಿಗ್ತಾ ಇರುವಂಥ ಉತ್ಪನ್ನಗಳು. ಚೆನ್ನಾಗಿರುತ್ತೆ, ಯೂಸ್ ಮಾಡಿ ಮೇಡಮ್. ಅರೇಕಾಟ್ ಇವರು ಟೀನ ಕೊಟ್ಟಿದ್ದಾರೆ. ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಜೊತೆಗೆ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು, ಜೀರ್ಣಕ್ರಿಯೆಗೆ ಸಹಕಾರಿಯಾದಂಥದ್ದು, ಕೊಬ್ಬನ್ನು ಕರಗಿಸಿಕೊಳ್ಳಲು ಅಡಕೆಯಿಂದ ತಯಾರಾದಂಥ ಅರೇಕಾ ಟೀ ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮೇಡಮ್. ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಭಾರತದ ಮೊಟ್ಟ ಮೊದಲನೆಯ ರಾಸಾಯನಿಕಗಳನ್ನ ಬಳಸ್ತಾ ಹರ್ಬಲ್ಗಳನ್ನ ಬಳಸಿ ಮಾಡಿರ್ತಕ್ಕಂಥ ಆಯಿಲು. ಇದ್ರ ಜೊತೆಗೆ ಒಂದು ಹರ್ಬಲ್ ಶಾಂಪೂವನ್ನು ಕೂಡ ಕೊಟ್ಟಿದ್ದಾರೆ. ತಗೊಂಡು ನೋಡಿ ಮೇಡಮ್, ತುಂಬ ಚೆನ್ನಾಗಿದೆ ಆಯಿಲು. ಮುಳಿಯಾದವರು ನೋಡಿ ನಿಮಗೆ ಕೊಟ್ಟಿದ್ದಾರೆ, ಒಳ್ಳೆ ಒಂದು ಬೆಳ್ಳಿ ಲಕ್ಷ್ಮೀನ ಕೊಟ್ಟಿದ್ದಾರೆ. ಎಲ್ಲ ಲಕ್ಷ್ಮಿ ನಿಮ್ಮನೆಗೆ ಬರಲಿ. ಮುಳಿಯಾ ಜ್ಯುವೆಲರ್ಸರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ. ಒಗಂಡಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವರ ಕಡೆಯಿಂದ ನಿಮಗೋಸ್ಕರ ತಗೊಳ್ಳಿ. ಯಾವ ರಾಶಿಯವರು ಯಾವ ತರಕಾರಿನ ತಿನ್ಬೋದು, ಯಾವ ತರಕಾರಿನ ತಿನ್ನಬಾರ್ದು, ಯಾವ ತರಕಾರಿನ ಯಾರು ತಿಂದರೆ ಒಳ್ಳೇದಾಗುತ್ತೆ ಅಂತ ತರಕಾರಿ ಬಗ್ಗೆ ಮಾತಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ವಿದ್ಯಾಶಂಕರ ಗುರುಜಿಯವರೇ. ನಮಸ್ಕಾರ, ಬನ್ನಿ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾಶಂಕರ ಗುರುಜಿಯವರು ಬಂದಿದ್ದಾರೆ. ಕುಂಬಳಕಾಯಿ ಬಗ್ಗೆ ಮಾತಾಡ್ತಾರೆ. ಸಿಹಿ ಕುಂಬಳ ಇದು. ಹೌದು, ಸಿಹಿ ಕುಂಬಳ ಎಲ್ಲರೂ ತಿನ್ಬೋದಾ ಗುರುಜಿ? ಖಂಡಿತವಾಗಿಯೂ ತಿನ್ನಬಾರ್ದು. ಹಂಗೂ ಇದೆಯಾ? ಖಂಡಿತವಾಗಿಯೂ ಇದೆ. ಓಕೆ, ಹೇಳಿ ಕುಂಬಳಕಾಯಿ ಬಗ್ಗೆ ಹೇಳಿ ನೋಡೋಣ. ಯಾಕೆ ಈ ಕುಂಬಳಕಾಯಿನೇ ಆರಿಸ್ಕೊಂಡ್ವಿ ಅನ್ನೋದನ್ನ ಮೊದಲಿಗೆ ಹೇಳ್ಬಿಡ್ತೇನೆ. ಹೇಳಿ. ವಿಶೇಷವಾಗಿ ಈ ಸಿಹಿ ಕುಂಬಳಕಾಯಿಯಲ್ಲಿ ಹೇಳಿ. ಬಹಳಷ್ಟು ಆರೋಗ್ಯಯುತವಾದಂತಹ ಆರೋಗ್ಯ ಪೂರ್ಣವಾದಂತಹ ಸತ್ವಗಳಿದ್ದಾವೆ. Okay. ಏನ್ ಆ ಸತ್ವಗಳು ಅಂತ ಹೇಳಿದ್ರೆ ತೇವಾಂಶ. ಈ ತೇವಾಂಶವು ಬಹಳಷ್ಟು ಜಾಸ್ತಿ ಇರುತ್ತೆ ಈ ಕುಂಬಳಕಾಯಲ್ಲಿ. ಸಸಾರಜನಕ ಇದೆ, ಮೇಧಸ್ಸು, ಖನಿಜಾಂಶಗಳು, ನಾರಿನ ಅಂಶಗಳು, ಕಾರ್ಬೋಹೈಡ್ರೇಟ್ಗಳು, ಸುಣ್ಣ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಗಂಧಕ, ಕಬ್ಬಿಣಾಂಶ ಮತ್ತು ತಾಮ್ರದ ಅಂಶಗಳು ಮತ್ತು ವಿಟಮಿನ್ ಎ, ವಿಟಮಿನ್ B1 ಮತ್ತು ವಿಟಮಿನ್ B2 ಹಾಗೂ ವಿಟಮಿನ್ ಸಿ ಯಥೇಚ್ಛವಾಗಿರ್ತಕ್ಕಂತಹ ಒಂದು ತರಕಾರಿ ಅಂದ್ರೆ ಈ ಸಿಹಿ ಕುಂಬಳಕಾಯಿ. ಇಷ್ಟೊಂದೆಲ್ಲ ಇರೋದು ನಮ್ಗೆ ಗೊತ್ತಿಲ್ಲ ಬಿಡಿ. ಬರೀ ಕುಂಬಳಕಾಯಿ ಹೋಗ್ತಾ ಇದೀವಿ, ಒಂದು ಅರ್ಧ ಕೆಜಿ ತಗೊಂಡ್ಬರ್ತಾ ಇದ್ವಿ, ತಿಂತಾ ಇದ್ವಿ. ಓಕೆ, ಹೇಳಿ ಗುರುಜಿ. ಆಗ್ಲೇ ಹೇಳಿದ ಹಾಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ವಿ, ಹೇಳಿ ಗುರುಜಿ. ಕೆಲವೊಂದು ವಿಟಮಿನ್ಗಳು, ಕೆಲವೊಂದು ಜೀವಸತ್ವಗಳು ಕೆಲವೊಂದು ಗ್ರಹಗಳಿಗೆ ಸಂಬಂಧಪಟ್ಟಿದೆ ಅಂತ. ವಿಟಮಿನ್ ಎಯು ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಿದ್ರೆ, ವಿಟಮಿನ್ B1 B2 ಅದೆಲ್ಲ ಬಿ ಜೀವಸತ್ವಕ್ಕೆ ಸೇರ್ಕೊಳ್ಳುತ್ತವೆ, ಅದು ಚಂದ್ರ ಗ್ರಹಕ್ಕೆ ಸಂಬಂಧಪಟ್ಟಿದೆ. ಇನ್ನು ವಿಟಮಿನ್ ಸಿಯು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದೆ. ಹೀಗಾಗಿ ಈ 3 ಗ್ರಹಗಳ ಈ 3 ಗ್ರಹಗಳು ಇರತಕ್ಕಂತಹ ಜೀವಸತ್ವಗಳು ಈ ಕುಂಬಳಕಾಯಿಯಲ್ಲಿ ಇದೆ. ಆದ್ರಿಂದ ಹೇಗ್ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಹೇಳಿ ಗುರುಜಿ. ಕರ್ಕ ಮೀನ ರಾಶಿಯವರು, ಮಿಥುನ ರಾಶಿಯವರು, ಮಕರ ಮತ್ತು ಕುಂಭ ರಾಶಿಯವರು, ಧನುರ್ ರಾಶಿಯವರು ಇದನ್ನ ತಿನ್ನಬಹುದು ಯಾವುದೇ ದಿನಗಳಲ್ಲೂ. ತಿನ್ನದೇ ಇರೋರು ಯಾರ್ಯಾರು ಅಂತ ಹೇಳಿದ್ರೆ ಸಿಂಹ ರಾಶಿ, ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ. ಅವರು ಯಾವುದೇ ಕಾರಣಕ್ಕೂ ತಿನ್ನಬಾರದು, ಕುಂಬಳಕಾಯಿ ತಿನ್ನಬಾರದು. ಯಾಕಂತ ಹೇಳಿದ್ರೆ ಈ 3 ರಾಶಿಗೆ ವಾತ ಮತ್ತು ಕಫದ ಪ್ರಕೃತಿ ಬರುತ್ತೆ. ರಾಶಿಗಳಲ್ಲೂ ಸಹ ವಾತ ರಾಶಿಗಳು, ಪಿತ್ತ ರಾಶಿಗಳು, ಕಫ ರಾಶಿಗಳು, ನಕ್ಷತ್ರಗಳಿಗೂ ಸಹ ಆ ವಾತನಾಡಿ, ಪಿತ್ತನಾಡಿ, ಕಫನಾಡಿಗಳು ಇರೋದ್ರಿಂದ ಆಯಾ ಪಿತ್ತ ಮತ್ತು ಕಫಕ್ಕೆ ಸಂಬಂಧಪಟ್ಟಂತಹ ಕಫ ಅಥವಾ ಶ್ಲೇಷ್ಮ ಅಂತ ಕರೀತಾರೆ. ಇಂತಹ ಈ ಗುಣಗಳು ಇರತಕ್ಕಂತಹ ಈ ರಾಶಿಯವರು ತಿನ್ನಬಾರದು. ಆದ್ರೆ ಕೆಲವೊಂದು ದಿನ ನಾವು ಬಳಸಲೇಬೇಕಾಗತ್ತೆ. ಎಲ್ಲೋ ಹೊರಗಡೆ ಹೋಗಿರ್ತೀವಿ ಅಥವಾ ಮನೆಯಲ್ಲೇ ಏನೋ ಮಾಡಿರ್ತಾರೆ, ಅಂತಹ ಸಂದರ್ಭದಲ್ಲಿ ತಿನ್ನಬಹುದು. ಆದ್ರೆ ನಿಯಮಿತವಾಗಿ ತಿಂತ ಬರೋ ಹಾಗಿಲ್ಲ. ಯಾವತ್ತೋ ಒಂದಿನ ತಿಂದ್ರೆ ಏನು ಆಗಲ್ಲ. ದಿನ ಕುಂಬಳಕಾಯಿ ತಿನ್ನಕೋಬೇಡಿ ಸಿಂಹರಾಶಿಯವರು. ಹೇಳಿದ್ವಿ, ಯಾವತ್ತೋ ಒಂದು ದಿವಸ ತಿಂದ್ರೆ ಪರವಾಗಿಲ್ಲ. ಪ್ರತಿ ದಿವಸವೂ ಅದೇ ಕೆಲಸ ಆಗಬಾರದು. ಜೊತೆಗೆ ಮಕ್ಕಳಿಗೆ ಹೊಟ್ಟೆಲ್ ಜಂತು ಹುಳುಗಳಾಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕುಂಬಳಕಾಯಿಂದ ಏನ್ ಮಾಡಬಹುದು? ಯಾಕಂದ್ರೆ ಮಕ್ಕಳು ಅಂತ ಹೇಳಿದ ತಕ್ಷಣ ಇಂಥ ರಾಶಿಯ ಮಕ್ಕಳು ಅಂತಾನೆ ನಾವು ಹೇಳಲಿಕ್ಕೆ ಬರಲ್ಲ. ಎಲ್ಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕುಂಬಳಕಾಯಿಯ ಬೀಜಗಳನ್ನ ಚೆನ್ನಾಗಿ ಅರಿಬೇಕಾಗತ್ತೆ. ಕಲ್ಲಿನಲ್ಲಿ ಅರೆದು ಅದರಿಂದ ಬರತಕ್ಕಂತಹ ಹಾಲನ್ನ ಆ ಮಕ್ಕಳಿಗೆ ಕುಡಿಸೋದ್ರಿಂದ ಹೊಟ್ಟೆಯಲ್ಲಿ ಇರತಕ್ಕಂತಹ ಜಂತು ಹುಳುಗಳು ನಾಶವಾಗುತ್ತವೆ. ಜೊತೆಗೆ ಸೋಮವಾರದ ದಿವಸ ಕೆಲವರಿಗೆ ಇಸುಬು ರೋಗ ಇರುತ್ತೆ. ಇಸುಬು ಅಂತ ಹೇಳಿದ್ರೆ ನೆವೆ. ಕೆಲವೊಬ್ಬರಿಗೆ ಕಜ್ಜಿ ರೋಗಗಳಿರುತ್ತವೆ. ಅಂಥವರು ಸೋಮವಾರದ ದಿವಸ ಈ ಕುಂಬಳಕಾಯಿಯನ್ನ ತಿನ್ನೋದ್ರಿಂದ ಆ ರೋಗವು ವಾಸಿಯಾಗುತ್ತೆ. ಜೊತೆಗೆ ತಿನ್ನೋದ್ರ ಜೊತೆಗೆ ಈ ಮೇಲ್ಭಾಗದ ಸಿಪ್ಪೆ ಏನಿದೆ, ಈ ಮೇಲ್ಭಾಗದ ಸಿಪ್ಪೆ ಈ ಕುಂಬಳಕಾಯಿಯಲ್ಲಿ ಇನ್ನೂ ಹಸಿರು ಬಣ್ಣ ಇದೆ, ಇನ್ನು ಕೆಂಪಾಗತ್ತೆ. ಆ ಕೆಂಪಗೆ ಇರತಕ್ಕಂತಹ ಆ ಸಿಪ್ಪೆಯನ್ನ ಚೆನ್ನಾಗಿ ಕಲ್ಲಿನಲ್ಲೇ ಅರಿಬೇಕು. ಕಲ್ಲಲ್ಲೇ ಅರೆದು ಆ ಇಸುಬು ಇರುವಂತಹ ಜಾಗಕ್ಕೆ ಹಚ್ಚೋದ್ರಿಂದ, ಅದು ಸೋಮವಾರದ ದಿವಸವೇ ಹಚ್ಚೋದ್ರಿಂದ ಬಹಳಷ್ಟು ಅನುಕೂಲಗಳು ಆಗತ್ವೆ. ಇನ್ನು ಸಿಹಿ ಕುಂಬಳಕಾಯಿಯನ್ನ ಅಥವಾ ಕುಂಬಳಕಾಯಿಯನ್ನ ಹೆಂಗಸರು ಒಡಿಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಒಡೆಯೋ ಹಾಗಿಲ್ಲ. ಕುಂಬಳಕಾಯಿಯನ್ನ ಯಾವುದೇ ಕಾರಣಕ್ಕೆ ಹೆಂಗಸರು ಒಡೆಯೋ ಹಾಗಿಲ್ಲ. ಗಂಡಸರು ದೀಪವನ್ನ ಆರಿಸೋ ಹಾಗಿಲ್ಲ.
ಇದು ಶಾಸ್ತ್ರ ಹೇಳ್ತಕ್ಕಂಥದ್ದು. ಓಹೋ, ಇವೆಲ್ಲ ಇಟ್ಟಿದ್ದೀರಾ? ಖಂಡಿತ. ಓಕೆ ಗುರುಜಿ. ಕೆಲವರು ತುಂಬಾ ಮಂಡಿ ನೋವು ಇರುತ್ತೆ, ಓಹೋ, ಜೊತೆಗೆ ಅಜೀರ್ಣಗಳ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಕೆಲವರಿಗೆ ಕೀಲುಗಳ ನೋವು ಬಹಳಷ್ಟು ಬಾಧಿಸ್ತಾ ಇರುತ್ತೆ. ಅಂತಹವರು ಈ ಬುಧವಾರ ಮತ್ತು ಶುಕ್ರವಾರಗಳಂದು ಈ ಕುಂಬಳಕಾಯಿಯನ್ನ ಸೇವನೆ ಮಾಡಬಾರದು. ಬುಧವಾರ ಮತ್ತೆ ಶುಕ್ರವಾರದ ಹೊತ್ತು ಸೇವನೆಯನ್ನ ಮಾಡಬಾರದು. ಅದರಲ್ಲೂ ಈ ಆಗ್ಲೇ ಹೇಳಿದಾಗೆ ಸಿಂಹ ರಾಶಿಯವರು, ವೃಶ್ಚಿಕ ರಾಶಿಯವರು ಯಾವತ್ತು ತಿನ್ನಬಹುದು, ತಿನ್ನಂಗೆ ಇಲ್ಲ, ಅದು ಯಾವ ತರ ತಿನ್ಬೇಕು. ಆದ್ರೂ ಕೆಲವೊಮ್ಮೆ ಏನು ಮಾಡಕ್ಕಾಗಲ್ಲ. ಓಕೆ, ಹಲ್ವಾ ಮಾಡಿರ್ತಾರೆ, ಬಹಳ ರುಚಿಯಾಗಿರುತ್ತೆ. ಓಕೆ, ಪಲ್ಯ ಮಾಡಿರ್ತಾರೆ, ಬಹಳ ರುಚಿಯಾಗಿರ್ತಾರೆ, ತಿನ್ಲೇಬೇಕು, ಬಾಯಿ ಚಪಲ, ಏನ್ ಮಾಡಬಹುದು. ಅಂತಹವರು ಬೇಕಾದ್ರೆ ಈ ಬುಧವಾರ ಮತ್ತು ಶುಕ್ರವಾರ ತಿನ್ನಬಹುದು. ಜೊತೆಗೆ ಯಾರಿಗೆ ವಿಟಮಿನ್ ಎ ಯ ಕೊರತೆ ಇರುತ್ತೆ, ಅಂತಹವರು ಸಹ ಇದನ್ನ ಬಳಸಬಹುದು. ಇಂಥದ್ದೇ ರಾಶಿಯವರು ಅಂತ ಬರೋದಿಲ್ಲ. ಸಿಂಹ ರಾಶಿಯವರಿಗೆ ಏನಾದ್ರೂ ವಿಟಮಿನ್ ಎ ಕೊರತೆ ಇದೆಯಾ, ಬಿ ಕೊರತೆ ಇದೆಯಾ, ಸಿ ಕೊರತೆ ಇದೆಯಾ, ತಿನ್ನಬಹುದು. ಆದರೆ ಭಾನುವಾರದ ದಿನ ಬಿಟ್ಟು ಮಿಕ್ಕಿದ್ದ ಎಲ್ಲಾ ದಿನಗಳಲ್ಲೂ ಸಹ ಇದನ್ನ ತಿಂತಾ ಬರಬಹುದು. ಇದಿಷ್ಟು ಸಿಹಿ ಕುಂಬಳಕಾಯಿಯ ವಿಚಾರಗಳು. ಕುಂಬಳಕಾಯಿಯ ಮಹಿಮೆನ ಹೇಳಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು. ಓಕೆ ಗುರುಜಿ, ಕುಂಬಳಕಾಯಿ ಮಹಿಮೆ ಬೇಕು, ಕುಂಬಳಕಾಯಿ ಬಗ್ಗೆ ತಿಳ್ಕೋಬೇಕು, ಧಾನ್ಯಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ವಿದ್ಯಾಶಂಕರ್ ಅವ್ರನ್ನ ಫೋನ್ ಮಾಡ್ಬೋದು. ಹೇಳಿ ಸರ್ ನಿಮ್ಮ ಗುರುಜಿ ನಂಬರ್. 733 800 2364 2364 ಫೋನ್ ಮಾಡಿದ್ರೆ ವಿದ್ಯಾಶಂಕರ ಗುರುಜಿಯವರು ಸಿಗ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾರೆ. ಥ್ಯಾಂಕ್ ಯು. ಆಡ್ತೀವಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ ಎಲ್ಲಿಂದ ರೀ? ರಾಜರಾಜೇಶ್ವರಿ ನಗರ. ರಾಜರಾಜೇಶ್ವರಿ ನಗರ. ಸಂಧ್ಯಾ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರು ಒಂದು ಪ್ರೈವೇಟ್ ಕಂಪ್ನಿಲಿ ಪ್ರಾಜೆಕ್ಟ್ ಲೀಡ್ ಆಗಿ ಕೆಲಸ ಮಾಡ್ತಾರೆ. ಪ್ರಾಜೆಕ್ಟ್ ಲೀಡ್ ಆಗಿ ಕೆಲಸ ಮಾಡ್ತಾರೆ. ಏನು ಯಜಮಾನ್ರ ಹೆಸರೇನು? ಶ್ರೀನಿಧಿ. ಶ್ರೀನಿಧಿ ಅವರು. ಎಷ್ಟು ಜನ ಮಕ್ಕಳು? ಇನ್ನೂ ಇಲ್ಲ. ಓಕೆ, ಮನೇಲಿ ಯಾರು ಇದ್ದೀರಿ? ನಾನು, ಯಜಮಾನ್ರು, ನಮ್ಮ ಅತ್ತೆ ಮಾವ, ಮೈದ್ನ, ಅವ್ರಿಗಿರ್ತಿ. ಏನು ಅಡುಗೆ ಮಾಡ್ತಾ ಇದ್ರಿ ಇವತ್ತು? ನಾನು ಉಬ್ಬು ರೊಟ್ಟಿ ಮತ್ತೆ ರುಬ್ಬಿದ ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೇನೆ. ರುಬ್ಬಿದ ಬೆಂಡೆಕಾಯಿ ಗೊಜ್ಜ? ಬೆಂಡೆಕಾಯಿನ ರುಬ್ಬಿದ್ದೀರಾ? ಬೆಂಡೆಕಾಯಿನ ರುಬ್ಬಲ್ಲ, ಮಸಾಲೆ ಅದು ರುಬ್ಬಿದ ಥರ ಮಾಡೋದು. ಉಬ್ಬು ರೊಟ್ಟಿ ಮತ್ತು ಬೆಂಡೆಕಾಯಿಯ ಗೊಜ್ಜನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಓಕೆ, ಫಸ್ಟ್ ಬೆಂಡೆಕಾಯಿ ಗೊಜ್ಜು ಮಾಡ್ಬಿಡಿ. ಓಕೆ, ಬೆಂಡೆಕಾಯಿ ಗೊಜ್ಜು ಮಾಡಕ್ಕೆ ಏನೇನು ಹೇಳಿ ಸಂಧ್ಯಾ. ಉಬ್ಬು ರೊಟ್ಟಿ ಬೆಂಡೆಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಅಕ್ಕಿ ಹಿಟ್ಟು, ಚಕ್ಕೆ, ಲವಂಗ, ಜೀರಿಗೆ, ಸಾಸಿವೆ, ಇಂಗು, ಅರಿಶಿನ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಓಕೆ. ಯಜಮಾನ್ರಿ ಈ ರೊಟ್ಟಿ ತಟ್ಕೊಟ್ಟಿದ್ದೀರಾ? ಈ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಟ್ಟಿದ್ದೀರಾ? ಮಲ್ ವೆಜ್ಜಾ? ಹೌದು. ಅದಕ್ಕೆ ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಡೆಕಾಯಿ ಗೊಜ್ಜು ಆಮೇಲೆ ಒಂದು ರೊಟ್ಟಿ ಎರಡು ತಟ್ಟಿ ಕೊಡ್ತಾರೆ ಸಂಧ್ಯಾ ಅವರು. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಇದು ಅಂಟು ಬಿಟ್ಕೊಬೇಕು, ಹಾಕೊಂಬೇಡ. ಒಂದು ಕಡಾಯಿ ಕೊಡಿ. ಇದು ಕಡಾಯಿ ಕೊಡ್ಬೇಕು. ಅಂಟು ಬಿಟ್ಕೊಳ್ಳೋದಂದ್ರೆ ಏನ್ ಮೇಡಮ್? ಬೆಂಡೆಕಾಯಿ ಅಂಟು ಬಿಟ್ಕೊಳ್ದೆ ಅದು ಮಾಡೋಕ್ಕಾಗಲ್ಲ ಅಲ್ವಾ ಒಗ್ಗರಣೆ. ನಿಮ್ಮ ಅಮ್ಮನ ಮನೆ ಇರೋದಿಲ್ಲಿ? ನಮ್ದು ಚಳ್ಳಕೆರೆ. ಇದಿರ್ಲಿ, ಒಂದು ಬಾಣ್ಲಿ ಕೊಡಿ ಫಸ್ಟ್, ಇದು ಆಮೇಲೆ ಮಾಡ್ಕೊಳ್ಳೋಣ. ಬಾಣ್ಲಿ ಏನಕ್ಕೆ? ಅಂಟು ಬಿಡಿಸ್ಕೊಳಕ್ಕ? ಹಾ, ನಿಮ್ ಫೇವ್ರೇಟ್ ಅಲ್ವಾ ಅದು? ಅಯ್ಯೋ, ಬಹಳ ಇಷ್ಟ. ನಮ್ಮಲ್ಲಿ ಬೆಳಗ್ಗೆ ಬೆಂಡೆಕಾಯಿ ಗೊಜ್ಜು, ರಾತ್ರಿ ಬೆಂಡೆಕಾಯಿ ಸಾರು. ಗೊತ್ತಾಯ್ತು, ಅದಕ್ಕೆ ನಿಮ್ಗೋಸ್ಕರನೇ ಮಾಡ್ತಿರೋದು. ಎಣ್ಣೆ ಹಾಕ್ಬೇಕು ಫಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಷ್ಟು ದಿನ ಆಯ್ತು ಮದುವೆ ಆಗಿ? 5 ವರ್ಷ. 5 ವರ್ಷ ಆಯ್ತು. ಹಾಕೋಬಹುದು. ಕಾದಿದೆ. ಅಡುಗೆ ಮಾಡ್ತೀರಾ ಮನೇಲಿ? ಹಾ. ನೀವೇನಾ ಅತ್ತೆನಾ? ನಾವು ಅತ್ತೆ ಎಲ್ಲ ಸೇರಿ ಮಾಡ್ತೀವಿ. ವೆರಿ ಗುಡ್. ರೊಟ್ಟಿ ತರ್ತೀರಾ? ಹಾ. ಸಾಸಿವೆ ಸಿಡಿದ್ಮೇಲೆ ನಾವು ಬೆಂಡೆಕಾಯಿ ಹಾಕ್ಕೊಂಡು. ಬೆಂಡೆಕಾಯಿ? ಹಾ, ಬೆಂಡೆಕಾಯಿ ಹಾಕ್ಕೊಂಡು. ಓಕೆ. ಏನು ಬಿಡಿಸ್ಕೊಳ್ಳೋದು? ಅಂಟು ಬಿಡಿಸ್ಕೊಳ್ಳೋದು. ಏನೋ ಒಂದು ಬೆಂಡೆಕಾಯಿಗೆ ಗ್ರಾಚಾರ ಬಿಡಿಸೋದಂತಿದ್ದು, ಅಂದ್ರೆ ಅಂಟು ಬಿಡಿಸೋದು ಅಂತ ಇದ್ದಾರೆ. ಓಕೆ ಮೇಡಮ್. ನಮ್ದೇ ಫ್ರೀ ಟೈಮಲ್ಲಿ ನಾವೆಲ್ಸ್ ಓದ್ತೀನಿ, ಆಮೇಲೆ ಕಾಫಿ ಪೇಂಟಿಂಗ್ ಮಾಡ್ತೀನಿ. ಕಾಫಿ ಪೇಂಟಿಂಗ್ ಅಂದ್ರೆ ಕಾಫಿ ಹಿಡ್ಕೊಂಡು ಬೇಡದಿರೋ ಕಾಫಿ ಅಂತ ಪೇಂಟಿಂಗ್ ಹಾಕದಾ? ಹಂಗೆಲ್ಲ ಪೇಂಟಿಂಗ್ ಆಗೋದಾದ್ರೆ ಅದನ್ನ ಇನ್ನೇನು ಹೆಂಗ್ ಹೇಳ್ರಿ? ಕಾಫಿ ಪೇಂಟಿಂಗ್ ಅಂತ ಹೆಂಗ್ರಿ ಗೊತ್ತಾಗುತ್ತೆ ನಮ್ಗೆ? ಅದು ಕಾಫಿ, ಇನ್ಸ್ಟಂಟ್ ಕಾಫಿ ಪೌಡ್ರಲ್ಲಿ ಮಾಡೋದು ಕಾಫಿ ಪೇಂಟಿಂಗ್. ಇಂಡಿಯಾನಲ್ಲಿ ತುಂಬಾ ಕಡಿಮೆ ಜನ ಇದ್ದಾರೆ ಕಾಫಿ ಪೇಂಟಿಂಗ್ ಮಾಡ್ಕೊಂಡು ತೋರಿಸ್ಕೊಡ್ತಾ ಇದ್ವಿ, ನಾವು ನೋಡ್ತಾ ಇದೀವಿ ಅಲ್ವಾ? ಓಕೆ. ನೆಕ್ಸ್ಟ್ ಇವಾಗ ರುಬ್ಕೊಬೇಕು. ಏನೇನು ಹಾಕ್ತಾ ಇದ್ರಿ? ಹಸಿ ಮೆಣಸಿನ್ಕಾಯಿ ಆಯ್ತು, ಜೀರಿಗೆ. ಓಕೆ. ಹಸಿಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಚೂರ್ ಚಕ್ಕೆ. ಚಕ್ಕೆ? ಹಾ. ಮಲ್ ವೆಜ್ಜಾ? ಹೌದು. ವೆರಿ ಗುಡ್. ಆಮೇಲೆ ಸ್ವಲ್ಪ ಇಂಗು. ಓಕೆ. ತೆಂಗಿನ ತುರಿ. ಓಕೆ. ತೆಂಗಿನ ತುರಿ, ಹೌದು, ಇಂಗು, ಚಕ್ಕೆ, ಲವಂಗ, ಆಮೇಲೆ ಕೊತ್ತಂಬರಿ ಹಾಕಿಮ್ಮ. ಆಮೇಲೆ ಹುಣಸೆ ಹಣ್ಣು. ಹುಣಸೆ ಹಣ್ಣು. ಒಂದು ಸ್ವಲ್ಪ ಅರಿಶಿನ ಹಾಕೊಡಿ. ಅದಕ್ಕೆ ಮೇಡಮ್? ಇದಕ್ಕೆ ರುಬ್ಕೊಳಕ್ಕೆ ಅರಿಶಿನ ಬೇಕಾ? ಹೌದು. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು 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 ಸಾಕು. ಇವಾಗ ಇದಿಷ್ಟನ್ನ ರುಬ್ಕೋಬೇಕು. ಎಸ್ ಮೇಡಮ್.
ಸ್ವಲ್ಪ ನೀರು ಹಾಕೊಂಡು ಎಸ್ ಮೇಡಮ್. ಈಗ ಇದು ರುಬ್ಬಿದ ಮಸಾಲೆನ ಹಾಕಿ ಹಾಕೋಬೇಕು. ಇವು ಬೆಂಡೆಕಾಯಿ ಮಸಾಲೆ ಹೆಚ್ಚು ಕಡಿಮೆ ಆಯ್ತಾ? ಮುಗೀತಾ ಇದು? ಆಲ್ಮೋಸ್ಟ್ ಆಯಿತು. ಓಕೆ ಮಾ. ಉಪ್ಪು ಹಾಕೋಣ. ಹಾಕಿ ಕೈಲಿ ಹಾಕ್ತೀರಾ ಆಮೇಲೆ ಸ್ಪೂನಲ್ಲಿ ಹಾಕ್ತೀರಾ? ಸ್ಪೂನಲ್ಲೇ. ಯಜಮಾನಿಗೆ ಏನು ಇಷ್ಟ ನೀವು ಮಾಡೋ ಅಡುಗೆ? ನನಗೆ ಇದು ಉಬ್ಬು ರೊಟ್ಟಿ ಬೆಂಡೆಕಾಯಿ ಗೊಜ್ಜು ಇಷ್ಟ. ಆಮೇಲೆ ಬಿಸಿಬೇಳೆ ಬಾತ್ ಇಷ್ಟ. ಓಕೆ. ಟೊಮೆಟೊ ಬಾತ್ ಇಷ್ಟ. ಪಾಪ. ಒಬ್ಬಟ್ಟು. ಓಹ್, ಏನು ಒಬ್ಬಟ್ಟು ಯಾವಾಗಲೂ ಮಾಡ್ತೀರಾ ನೀವು? ಯಾವಾಗ ಒಬ್ಬಟ್ಟು ಮಾಡ್ತೀರಿ ನಿಮ್ಮಲ್ಲಿ? ನಮ್ಮ ಮನೇಲಿ ಇಷ್ಟ ಆದಾಗೆಲ್ಲ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದ್ಸರಿ. ವೆರಿ ಗುಡ್. ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಇನ್ನೇನು ಹಾಕೋದಿದೆಯಾ ಅದಕ್ಕೆ? ಇಲ್ಲ. ಉಬ್ಬು ರೊಟ್ಟಿ ರೆಡಿ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋಣ. ಇದಾಗ್ಬಿಡ್ಲಿ. ಇದಕ್ಕೆ ಉಬ್ಬು ರೊಟ್ಟಿನಾ? ಹೌದು. ಉಬ್ಬು ರೊಟ್ಟಿ ಅಂದ್ರೇನು? ಅದು ಚಪಾತಿ ಹೆಂಗೆ ಊದ್ಕೊಳ್ಳುತ್ತೋ ಪುಲ್ಕ ಮಾಡಿದಾಗ ಆ ಥರ ಊದ್ಕೊಳ್ಳುತ್ತೆ, ಅದಕ್ಕೆ ಇದಕ್ಕೆ ಉಬ್ಬು ರೊಟ್ಟಿ ಅಂತ ಹೆಸರು. ಓ, ಮಾಡಿ ನೋಡೇ ಬಿಡ. ಎಸ್. ಹಿಟ್ಟು ಹಾಕ್ಕೊಂಡಿದ್ದೀವಿ ಒಂಚೂರು. ಏನು ಹಾಕ್ತಿದ್ದೀರಾ? ಏನದು? ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಸಾಸ್ ಪ್ಯಾನಲ್ಲಿ ಸ್ವಲ್ಪ ನೀರು ಬಿಸಿನೀರು ಬೇಕಾ? ಹಾಂ, ಸ್ವಲ್ಪ. ಪೂರ್ತಿ ಬಿಸಿನೀರಲ್ಲಿ ಕಲ್ಸೋಂಗಿಲ್ಲ, ಸ್ವಲ್ಪ ಬಿಸಿನೀರು ಸ್ವಲ್ಪ ತಣ್ಣೀರು ಹಾಕೊಂಡು ಕಲಿಸ್ಬೇಕು. ಓಕೆ, ಹಾಕ್ಲಾ? ಬಿಸಿನೀರು ಆಯಿತು, ಇನ್ನು ಬಿಸಿ ಆಗಬೇಕಾ? ಸಾಕು ಸಾಕು, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಬಿಡಿ, ಸ್ವಲ್ಪ ಸಾಕು ಸಾಕು ಸಾಕು. ಸಾಕಾ? ರೊಟ್ಟಿನ ಹೆಂಚ ಮೇಲೆ ತಡ್ತೀರಾ ಅಥವಾ ತಟ್ಬಿಟ್ಟು ಹೆಂಚ ಮೇಲೆ ಹಾಕ್ತೀರಾ? ತಟ್ಬಿಟ್ಟು ಹೆಂಚ್ಮೇಲೆ ಹಾಕೋದು. ಈಗ ತಣ್ಣೀರು ಹಾಕೊಂಡು ಕಲಿಸ್ಬೇಕು. ಫಸ್ಟು ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಬೇಕು. ನಂತರ ತಣ್ಣೀರನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಕಲಿಸೋದು. ತಟ್ಕೋಬೋದು. ಓಕೆ, ಈಗ ಇದೊಂದು ಸ್ವಲ್ಪ ಒಣ ಹಿಟ್ಟು ಹಾಕೋಣ. ಇದು ನೀಟಾಗಿ ಉಂಡೆ ಮಾಡ್ಕೊಬೇಕು. ಈ ಸೀಳೆಲ್ಲ ಇಲ್ಲದೆ ಇರೋಂಗೆ ಸಾಫ್ಟಾಗಿ ಮಾಡ್ಕೊಬೇಕು. ಟಿಫನು ಊಟ ಎಲ್ಲ ಮಾಡಿ ಯಜಮಾನ್ರಿಗೆ ಕಳಿಸ್ಬಿಡ್ತೀರಾ? ಹಾಂ, ತಿಂಡಿ ತಿನ್ಕೊಂಡು ಹೋಗ್ತಾರೆ, ಊಟ ಅಲ್ಲೇ ಮಾಡ್ತಾರೆ. ಹೌದು, ಈ ಥರ ಎಲ್ಲ ಮಾಡಿದ್ರೆ ಏನು ಮಾಡ್ತೀವಿ? ಇಲ್ಲ ಮಾಡಿ ಥರ ಮಾಡಿ ಅಂದರೆ ನೀವು ಮಾಡಿ. ಹಿಂಗೆ ಎಷ್ಟು ಗಂಟೆಗೆ ಹೋಗ್ತಾರೆ? ಶಿಫ್ಟ್ ಉಂಟಾ ಯಜಮಾನ್ರಿಗೆ? ಇಲ್ಲ. ಎಷ್ಟು ಗಂಟೆಗಿಂದ ಹೋಗಿ ಎಷ್ಟು ಗಂಟೆ ಬರೋದು? 9:30 ಹೋಗ್ತಾರೆ, ರಾತ್ರಿ 8:00 ಬಿಡ್ತಾರೆ. ವೆರಿ ಗುಡ್. ಹಿಂಗೆ ತಟ್ಕೊಳ್ಳೋದು. ತಟ್ಕೊಳ್ಳಿ. ಎಣ್ಣೆಗೆ ಏನು ಹಾಕಂಗಿಲ್ವಾ? ಇಲ್ಲ ಇಲ್ಲ, ಎಣ್ಣೆನೇ ಬೇಡವಾ? ಏನೂ ಬೇಕಿಲ್ಲ. ವೆರಿ ಗುಡ್ ಮೇಡಮ್. ಈ ಥರ ತಟ್ಕೊಬೇಕು, ಓಕೆ. ಅಂಚು ಸೀಳ್ದೆ ಇರೋಂಗೆ. ಓಕೆ, ಹಾಕದಾ? ಹಾಕಿ ಹಾಕಿ, ಚೆನ್ನಾಗಿ ಕದಿದೆ ಹಾಕಿ. ಓಕೆ, ಎಣ್ಣೆ ಹಾಕಂಗಿಲ್ಲ ಇದಕ್ಕೆ? ಏನೂ ಇಲ್ಲ, ಏನೂ ಇಲ್ಲ. ಇದು ಒಲೆ ಮೇಲೆ ಬೇಯಿಸ್ತೀರಾ ಆಮೇಲೆ? ಹೌದು, ಸುಡಬೇಕು ಸ್ಟವ್ ಮೇಲೆ. ಇದು ತಟ್ಟೋದ್ರಲ್ಲೇ ತುಂಬ ಟ್ರಿಕ್ಕಿ ಇರೋದು. ಏನದು? ಏನು ಟ್ರಿಕ್ಕಿ? ಏನು ಟ್ರಿಕ್ಕಿ ಅಂದರೆ ಈ ಥರ ನೀಟಾಗಿ ಬಿಟ್ಕೊಂಡು ಇದಾಗಬೇಕು. ಮಣೆಗೆ ಅಂಟ್ಕೊಂಡ್ರೆ ಬರಲ್ಲ ಮತ್ತೆ. ಹಾಂ ಹಾಂ ಹಾಂ, ಆ ಥರ ಚೆನ್ನಾಗಿ ಕೆಳಗಡೆ ಹಿಟ್ಟು ಹಾಕ್ಕೊಂಡು ತಟ್ಕೊಬೇಕು. ಇದೇನ ಬೇಕಾ? ಚಿಮ್ಟಾ ಕೊಡ್ಲಾ? ಇಲ್ಲ, ಆಗತ್ತೆ ನೋಡಿ, ಈ ಥರ ಊದ್ಕೊಳ್ಳುತ್ತೆ. ಎಸ್. ಓಕೆ. ಓಹೋ ಓಹೋ ಓಕೆ. ಉಬ್ಬು ರೊಟ್ಟಿ ಬೆಂಡೆಕಾಯಿ ಗೊಜ್ಜು. ಓಕೆ, ಬೆಂಡೆಕಾಯಿ ಗೊಜ್ಜು ಮಧ್ಯೆ ಉಬ್ಬು ರೊಟ್ಟಿನ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಉಬ್ಬು ರೊಟ್ಟಿ ಮಾಡ್ಕೊಳ್ಳಿ. ಉಬ್ಬು ರೊಟ್ಟಿ ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಸಣ್ಣಗೆ ಹೆಚ್ಚಿದ ಬೆಂಡೆಕಾಯಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಜೀರಿಗೆ, ಚಕ್ಕೆ, ಇಂಗು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಅರಿಶಿನ, ನೀರು ಹಾಕಿ ಗ್ರೈಂಡ್ ಮಾಡಿ ಹುರಿದ ಬೆಂಡೆಕಾಯಿಗೆ ಹಾಕಿ ನೀರು, ಉಪ್ಪು ಹಾಕಿ ಕುದಿಸಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಉಪ್ಪು, ಬಿಸಿ ನೀರು ಹಾಕಿ ಕಲಸಿ ಉಂಡೆ ಮಾಡಿ ತಟ್ಟಿ ಕಾದ ಹೆಂಚಿಗೆ ಹಾಕಿ ಎರಡೂ ಕಡೆ ಬೇಯಿಸಿ ನಂತರ ಒಲೆಯ ಮೇಲೆ ಸುಟ್ಟರೆ ಉಬ್ಬು ರೊಟ್ಟಿ ಬೆಂಡೆಕಾಯಿಯ ಗೊಜ್ಜಿನ ಜೊತೆ ಸವಿಯಲು ಸಿದ್ಧ. ಅದ್ಭುತವಾಗಿರುವಂತ ಉಬ್ಬು ರೊಟ್ಟಿ, ಅದಕ್ಕೆ ಬೆಂಡೆಕಾಯಿಯ ಗೊಜ್ಜು, ಒಳ್ಳೆ ಕಾಂಬಿನೇಷನ್. ಮುರಳಿಯವರೇ ತಿನ್ ನೋಡಿ ಅಂತ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಬೆಂಡೆಕಾಯಿ ಗೊಜ್ಜು ಮತ್ತು ಉಬ್ಬು ರೊಟ್ಟಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಇವ್ರಿಗೆ ಕೂದಲು ಚೆನ್ನಾಗಿದೆಯಲ್ಲ? ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಏರ್ ಆಯಿಲು, ವಿಟಮಿನ್ ಇ ಇರುವಂಥ ಏರ್ ಆಯಿಲು, ಕೆಮಿಕಲ್ ಫ್ರೀ ಆಗಿರುವಂಥ ಏರ್ ಆಯಿಲು, ಕೂದಲು ಉದುರದೇ ಇರುವಂಥ ಏರ್ ಆಯಿಲು, ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ.
ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. 30 ಸೆಕೆಂಡಲ್ಲಿ ಅದ್ಭುತವಾಗಿರುವಂಥ ರಸಮ್ ತಯಾರಾಗುತ್ತೆ. ಯಜಮಾನ ಕಟ್ ಕಳಿಸಿ ಒಂದು ಪ್ಯಾಕೆಟ್ ಇದೆ. ರವಿ ಮಸಾಲಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಸಾಲಾ ಪುಡಿಗಳ ತಯಾರಕರು ಅದ್ಭುತವಾಗಿರುವಂಥ ಒಂದು ಗಿಫ್ಟ್ ಹ್ಯಾಂಪನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯ ಮಸಾಲಾ ಪುಡಿಗಳು ಇದರೊಳಗಿದೆ. ಇದು ನಿಮಗೋಸ್ಕರ. ತ್ರಿಧಾತು ಬಯೋ ಪ್ರಾಡಕ್ಟ್ ಅವರು ಅದ್ಭುತವಾಗಿರುವಂಥ 100% ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್ಡನ್ನು ಕೊಡ್ತಾ ಇದ್ದಾರೆ. ತುಂಬ ಸಖತ್ತಾಗಿದೆ, ಯೂಸ್ ಮಾಡಿ. ಇದು ನಿಮಗೋಸ್ಕರ. ಅದ್ಭುತವಾಗಿರುವಂಥ ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ ಆರೋಗ್ಯಕ್ಕೆ ಸೌಂದರ್ಯಕ್ಕೆ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಿಕ್ಕಾಪಟ್ಟೆ ಸ್ಮಾರ್ಟಾಗಿ ಕಾಣಬೇಕು ಅಂದರೆ ಅರೇಕಾ ಟೀ ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಲಕ್ಷ್ಮಿನ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ. ಜೊತೆಗೆ ಒಂದು ₹1000 ಗಿಫ್ಟ್ ವೋಚರು, ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಂಧ್ಯಾ ಅವರೇ. ಥ್ಯಾಂಕ್ ಯು. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕಟ್ಟ ಕಡೆಯದಾಗಿ ಬಂದಿದ್ದಾರೆ. ನಮಸ್ಕಾರಮ್ಮ. ನಮಸ್ತೆ ಸರ್. ತಮ್ಮ ಹೆಸರು? ವಸಂತಿ ರಮೇಶ್. ವಾಸಂತಿ ರಮೇಶ್ ಅವರು. ರಮೇಶ್ ಅವರು ಏನ್ ಮಾಡ್ಕೊಂಡಿದ್ರು? ಅವ್ರ ಮನೇಲೇ ಇದ್ದಾರೆ. ಮಲ್ಲಿದ್ದಾರೆ. ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಏನ್ ಮಾಡ್ತಾರಮ್ಮ? ಒಬ್ಬ ಮಗನಿಗೆ ಮದುವೆ ಆಗಿದೆ, ಮೊಮ್ಮಕ್ಕಳಿದ್ದಾರೆ. ಇನ್ನೊಬ್ಬ ಮಗನಿಗೆ ಮದುವೆ ಆಗಬೇಕು. ಮಾಸ್ಟರ್ ಪೀಸ್ ಅದು ಡೈರೆಕ್ಟ್ರು ಮಂಜು ಮಾಂಡವ್ಯ ನನ್ನ ಮಗ. ಹೌದೇನೋ? ಓಕೆ ಓಕೆ ಓಕೆ. ಆಮೇಲೆ ದೊಡ್ಡವನ್ ಮಧುಚಂದ್ರ ಅಂತ ಹೇಳಿ ಉಪೇಂದ್ರ ಅವ್ರದ್ದು ಸೂಪರ್ ಫಿಲಮ್ ಮತ್ತೆ ಈ ವಾಸ್ಕೋಡಿಗಮ್ಮ ಬಂದಿತ್ತಲ್ಲ, ಅದ್ರ ಡೈರೆಕ್ಟರ್ ಅವರು. 2 ಮಾಸ್ಟರ್ ಪೀಸ್ ಮಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಒಬ್ಬೊಬ್ರಿಗೆ ಒಂದೊಂದು ಮಾಸ್ಟರ್ ಪೀಸ್ ಸಿಗೋದೇ ಕಷ್ಟ. ಮನೇಲಿದೆ ತಮ್ಮದು? ನಮ್ದು ಬನಶಂಕರಿ 2nd ಸ್ಟೇಜ್ ಸರ್. ಓಕೆ ಅಮ್ಮ, ನೀವೇನ್ ಮಾಡ್ತಾ ಇದ್ರಿ ಅಡುಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಕ್ಯಾಬೇಜ್ ಪಕೋಡ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಪಕೋಡ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಮೇಡಮ್? ಕ್ಯಾಬೇಜ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಇಂಗು, ಕಡಲೆಕಾಯಿ ಬೀಜ, ಅಡುಗೆ ಸೋಡಾ, ಜೀರಿಗೆ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಇವಾಗ ಫಸ್ಟ್ ಒಂದು ಬೋಲ್ ಕೊಡಿ ಕಲಿಸ್ಕೊಳ್ಳೋಕ್ಕೆ. ಏನಿಷ್ಟ? 2 ಮಕ್ಳಿಗೆ ಏನಿಷ್ಟ ನೀವು ಮಾಡೋದು ಅಡುಗೆ? ನಾನು ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟಪಡ್ತಾರೆ. ನಾನು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ. ಹೌದಾ? ವೆಜ್ಜಾ ನಾನ್ ವೆಜ್ಜಾ? ಓನ್ಲಿ ವೆಜ್. ಓಕೆ. ಕ್ಯಾಬೇಜ್ ಹಾಕೊಳ್ತೀನಿ. ಕ್ಯಾಬೇಜ್ ಕೋಸಿನ ಒಂದು ಪಕೋಡವನ್ನ ಮಾಡ್ತಾ ಇದ್ದಾರೆ. ಈರುಳ್ಳಿ ಹಾಕೊಳ್ತೀನಿ. ಎಸ್ ಮೇಡಮ್. ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಬೇಜು. ಏನ್ ಮೇಡಮ್ ಅದು? ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಇಂಗು, ಕಡಲೆ ಬೀಜ ಪೌಡರ್ ಮಲ್ಲೆ ಪುಡಿ ಮಾಡ್ಕೊಂಡು ಬಂದಿದ್ದೀರಿ? ಹುರಿದು ಪುಡಿ ಮಾಡ್ಕೊಂಡು ಬಂದೆ. ಸೋಡಾ, ಅಡಿಗೆ ಸೋಡಾ. ಓಹೋ, ಹಾಕ್ಬಿಡಿ. ಇಲ್ಲಿ ಒಂದು ಚೇಂಜ್ ಏನ್ ಕಾಣ್ತಾ ಇದೆ ಅಂದ್ರೆ ಕಡಲೆಕಾಯಿ ಬೀಜನ ಪೌಡ್ರ್ ಮಾಡಿ ತಂದು ಹಾಕಿದ್ದಾರೆ. ಇವಾಗ ಆಗ್ತಾ ಇದ್ರೆ ಕಡಲೆ ಹಿಟ್ಟು. ಹಸಿಮೆಣಸಿನಕಾಯಿ ಪುಡಿ ಕೊಡ್ತೀನಮ್ಮ. ಉಪ್ಪಿನ ಪುಡಿ ಕೊಡಿ. ಹಸಿಮೆಣಸಿನಕಾಯಿ ಪುಡಿ ಪೌಡರ್. ನಮ್ಮ ರವಿ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಂ ಸಾಕು. ಉಪ್ಪು, ಜೀರಿಗೆ ಪುಡಿ ಕಲ್ಸ್ಕೋಬೇಕು. ಇವಾಗ ನೀರು ಹಾಕಿ ಕಲ್ಸ್ಕೊಳ್ಳಿ. ನೀರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಇದು ಯಾರಿಗಿಷ್ಟ ನಿಮ್ಮಲ್ಲಿ? ಎಲ್ಲರೂ ತಿಂತಾರೆ. ಮನೆಗೆ ಯಾರು ಗೆಸ್ಟ್ ಬಂದ್ರೆ ಇದನ್ನೇ ಬೇಗ ಮಾಡ್ಬೋದು. ಮಾಸ್ಟರ್ ಪೀಸ್ ನೋಡಿದ್ರ ನಿಮ್ಮ ಮಗನ್ ನೀವು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಕಾದಿದೆ, ಹಾಕ್ತೀವಿ. ತಿರುಗಿಸಿ ಬೇಯಲಿ ನಿಧಾನಕ್ಕೆ, ಸಣ್ಣೂರಿಲೇ ಬೇಯಲಿ. ಹಂಗೆ ಅಷ್ಟೇ ಸಾಕು. ತೆಗೆದ್ಬಿಡೋಣ. ನನಗೆ ಸುಚಿತ್ರ ಅವ್ರು ಮಾಡ್ತಾರಲ್ಲ, ಹೌದು, ಅಡುಗೆ ತುಂಬ ಇಷ್ಟ. ಒಂದು ಸರಿನೂ ತಪ್ಸಲ್ಲ ನಿಮ್ದು ಒಗ್ಗರಣೆ ಡಬ್ಬಿ. ಹೌದಾ? ಎಲ್ಲ ನೀವೆಲ್ಲ ನೋಡ್ತಾ ಇರೋದಕ್ಕೆ ನಾವು ಒಂದ್ಸರಿ ತಪ್ಸಂಗಿಲ್ಲ. ಹೌದು. ಮುರಳಿಯವರೇ, ಕ್ಯಾಬೇಜ್ ಪಕೋಡ ರೆಡಿ ಆಗಿದೆ. ಕ್ಯಾಬೇಜ್ ಪಕೋಡ ನಾನು ಒಬ್ಬರಿಗೆ ಮಾಡಿ ಅಂದ್ರೆ ಮೇಡಮ್ ಇಲ್ಲಿ ಇರೋರಿಗೆಲ್ಲ ಮಾಡಬೇಕು. ಒಂದು 50 ಕ್ಯಾಬೇಜ್ ಪಕೋಡ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಚೆನ್ನಾಗಿ ಬಿಸಿ ಬಿಸಿಯಾಗಿ ಕ್ಯಾಬೇಜ್ ಪಕೋಡ ರೆಡಿ ಆಗ್ತದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಇದು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಕ್ಯಾಬೇಜ್ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಎಲೆಕೋಸು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಇಂಗು, ಹುರಿದು ಪುಡಿ ಮಾಡಿದ ಕಡಲೆಕಾಯಿ ಬೀಜ, ಅಡುಗೆ ಸೋಡಾ, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು, ಜೀರಿಗೆ, ನೀರು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕ್ಯಾಬೇಜ್ ಪಕೋಡ ಸವಿಯಲು ಸಿದ್ಧ. ನಮ್ಮ ಕಾರ್ಯಕ್ರಮಕ್ಕೆ ವಾಸಂತಿ ಅವರು ಬಂದು ಒಳ್ಳೆ ಒಂದು ಪಕೋಡನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದೇನು ಮೇಡಮ್ ಇದು? ಇದು ಶಾವ್ಗೆ ವಾಂಗಿಬಾತ್. ಶಾವ್ಗೆ ವಾಂಗಿಬಾತಾ? ನಿಮ್ಮ ಮನೆಯಿಂದ ಮಾಡ್ಕೊಂಡ್ಬಿಟ್ರಾ? ಹೌದು, ಬೆಳಿಗ್ಗೆ ಟಿಫನ್ ಮಾಡಿದ್ವು. ನಿಮ್ಗೆ ಟೇಸ್ಟ್ ಇವತ್ತು ಬೆಳಗ್ಗೆ ತಾನೆ? ಹೌದು ಸರ್. ಅಯ್ಯೋ, ಹಾಗೆಲ್ಲ ತರಲ್ಲ ಸರ್. ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿದೆ.
ಈ ಪಕೋಡಕ್ಕೆ ಏನಾದ್ರು ಇರ್ಬೇಕು ಈ ಥರ. ಹಾಂ ಅದಕ್ಕೆ ತಗೊಂಡು ಬಂದೆ, ಬಟ್ ತಣ್ಣಗಾಗ್ಬಿಟ್ಟಿದೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ನಿಮ್ಮ ಮಕ್ಕಳನ್ನ ಕೇಳಿದೆ ಅಂತ ಹೇಳಿ. ಆಯ್ತು ಸರ್, ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಾಸಂತಿಯವರು ಬಂದಿದ್ರು, ಒಳ್ಳೆ ಒಂದು ಪಕೋಡವನ್ನು ಮಾಡಿಕೊಟ್ಟಿದ್ರು, ಜೊತೆಗೆ ಮನೆಯಿಂದ ವಾಂಗಿಬಾತ್ ಶೇವಿಗೆನ ತಂದಿದ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತ್ರಿಧಾತು ಸಾವಯವ ಕೃಷಿಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ನಮ್ಮ ತ್ರಿಧಾತು ಅವರ ಆರ್ಗ್ಯಾನಿಕ್ ಫುಡ್ಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಸಾಲಾ ಪುಡಿಗಳ ತಯಾರಕರು, ಇವರು ಎಲ್ಲ ಮಸಾಲ ಪುಡಿಗಳನ್ನ ಇದರೊಳಗೆ ಹಾಕಿ ಕೊಟ್ಟಿದ್ದಾರೆ, ಇದು ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಅರೇಕಾ ಟೀ, ಅಡಿಕೆಯ ಟೀ, ಆರೋಗ್ಯಕ್ಕೆ ಸೌಂದರ್ಯಕ್ಕೆ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಲು ಜೀರ್ಣಕ್ರಿಯೆ ಚೆನ್ನಾಗಿ ಆಗಲು ಅರೇಕಾ ಟೀಯನ್ನೇ ಕುಡಿಯಿರಿ ಅಂತ ಇದ್ದಾರೆ, ಕುಡಿದು ನೋಡಿ ಮೇಡಮ್. ಥ್ಯಾಂಕ್ ಯು ಸರ್. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂವನ್ನು ಕೊಡ್ತಾ ಇದ್ದಾರೆ. ಕೆಮಿಕಲ್ ಫ್ರೀ ಆಗಿರುವಂಥ ಏಕೈಕ ಏರ್ ಆಯಿಲ್ ರಿಷಿಕೇಶ್ ಭೃಂಗ ಏರ್ ಆಯಿಲ್ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಫಲಕವನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲಿ ಕೂಡ ಇವರ ಶೋರೂಮ್ ಇದೆ. ಥ್ಯಾಂಕ್ ಯು. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಇದಲ್ಲದೆ ಒಗಂಡಬಿ ಭಾಗ 3 ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ, ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಪೂರ್ತಿಯಾದಂಥ ಡೀಟೇಲ್ ಇರೋ ಪುಸ್ತಕ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸುಚಿತಾ ಅವರು ಕ್ಯಾಟ್ರಿಂಗ್ ಅನ್ನ ಶುರು ಮಾಡಿದ್ದಾರೆ, ಒಳ್ಳೆ ಕ್ಯಾಟ್ರಿಂಗ್ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಈವೆಂಟ್ ಅಂಡ್ ಪಾರ್ಟಿನ ಮಾಡ್ತಾ ಇದ್ದಾರೆ. ಒಳ್ಳೆ ವೆಜ್ ಅಡುಗೆ, ನಾನ್ ವೆಜ್ ಅಡುಗೆ, ಸ್ನ್ಯಾಕ್ಸು, ಚಾಟ್ಸು, ಐಸ್ ಕ್ರೀಮು ಎಲ್ಲ ಬೇಕಾಗಿತ್ತು ಅಂತ ಹೇಳಿದ್ರೆ ಸುಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ 9731909496 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ